MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತು ಒಂದು ವಿಡಿಯೋ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಆ ವಿಡಿಯೋ ಯಾವುದೂ ಅಲ್ಲ, ಬಾಂಗ್ಲಾದೇಶಿಗರು ಇಲ್ಲಿಗೆ ಬಂದು ಡೇ ಟೈಮ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿರ್ತಾರೆ, ನೈಟ್ ಟೈಮಲ್ಲಿ ಆಟೋವನ್ನು ಓಡಿಸ್ಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ. ಇಷ್ಟಕ್ಕೆ ಮುಗ್ದೋಗೋದಿಲ್ಲ, ಅವರು ಒಂದು ವಿಡಿಯೋವನ್ನು ಮಾಡ್ತಾರೆ. ಬಾಂಗ್ಲಾದೇಶಿಗರಿಂದ ಎಲ್ಲರನ್ನೂ ಕೂಡ ಇಲ್ಲಿ ಬನ್ನಿ, ಯಾವುದೇ ರೆಕಾರ್ಡ್ಸ್ ಬೇಡ, ಆರಾಮಾಗಿ ಜೀವನವನ್ನು ಸಾಗಿಸ್ಬೋದು ಅಂತ ಹೇಳ್ತಿದ್ದಾರೆ. ಆ ಒಂದು ವಿಡಿಯೋ ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡಿದೆ. ಬಹಳ ಪ್ರಮುಖವಾಗಿ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಅಂಥದ್ರಲ್ಲಿ ಇವತ್ತು ಇಲ್ಲಿಗೆ ಬಂದು, ಬೆಂಗಳೂರಿಗೆ ಬಂದು ಬಾಂಗ್ಲಾದೇಶಿಗರು ಅಕ್ರಮವಾಗಿ ಇಲ್ಲಿ ನೆಲೆಸ್ತಾ ಎಲ್ಲರೂ ಕೂಡ ಇಲ್ಲಿಗೆ ಬನ್ನಿ ಅಂತೇಳಿ ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಸೀರಿಯಸ್ ವಿಚಾರ. ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದ್ದ CM ಬದಲಾವಣೆ ಬಿರುಗಾಳಿ ದೆಹಲಿಯತ್ತ ನುಗ್ಗಿತ್ತು. CM ಸಿದ್ದರಾಮಯ್ಯ ಕೂಡ ರಾಜಧಾನಿಗೆ ಹೋಗಿದ್ದರು, ಜೊತೆಗೆ ಸಿಹಿ ಸುದ್ದಿಯೊಂದನ್ನು ತಂದರು. ಇನ್ನೊಂದು ಕಡೆ DK ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ DCM DK ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಸಿದ್ದು ಸಹ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನು CM ನೀನು CM ಜಟಾಪಟಿ. CWC ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದು ಆರ್ಭಟ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು CM ಹುದ್ದೆಗೇರಲು DKC ಸರ್ಕಸ್ ಆರಂಭಿಸಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ DKC ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕೂಡ ಕಿಮ್ಮತ್ತಿಲ್ಲದಂತಾಗಿದೆ. AICC ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದು ವ್ಯತಿಯಾಗಿದೆ. ಆದರೆ ಕನಕಾಧಿಪತಿ ಪ್ಲಾನ್ಗೆ ವರ್ಣಾಧಿಪತಿ ಇಂದ್ರಪ್ರಸ್ಥದಲ್ಲಿ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಜಾಲಿ ರಾಮಯ್ಯ. ದೆಹಲಿಗೆ ಹೋಗಿದ್ದ CM ಸಿದ್ದರಾಮಯ್ಯ ಜಾಲಿ ಮೂಡ್ನಲ್ಲಿದ್ದಾರೆ. DCM DK ಶಿವಕುಮಾರ್ ಕನಸುಗಳೆಲ್ಲವೂ ಕೂಡ ಖಾಲಿ ಆದಂತೆ ಕಾಣ್ತಿದೆ. CWC ಸಭೆಯಲ್ಲಿ CM ಕುರ್ಚಿ ಬಗ್ಗೆ ಚರ್ಚೆ ಆಗಿರುವಂತೆ, ಇದರೊಂದಿಗೆ CM ಸಿದ್ದರಾಮಯ್ಯ ಮತ್ತೊಮ್ಮೆ ಮೇಲುಗೈ ಸಾಧಿಸಿದಂತಾಗಿದೆ. CWC ಸಭೆಯಲ್ಲಿ ಓಟ್ ಚೋರಿ, VBG ರಾಮ್ಜಿ ಬಿಲ್ ಬಗ್ಗೆ ಚರ್ಚೆ ನಡೆದಿದೆ. 2 ವಿಷಯಗಳ ಬಗ್ಗೆ ಹೋರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಜೊತೆ ರಾಹುಲ್ ಚರ್ಚಿಸದೆ ಹೋದ್ರಂತೆ. ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಆ್ಯಕ್ಟನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ VBG ರಾಮ್ಜಿ, ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನು 5ನೇ ತಾರೀಕಿನಿಂದ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದೀವಿ. DK ಸಾರ್ ಯಾವಾಗ CM ಆಗ್ತೀರಿ? ಫೈಟ್ ನಡುವೆ DCM DKC ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅವರೇ ಬೇಳೆ ಮೇಳಕ್ಕೆ ಬಂದಿದ್ರು. ಆ ಮಹಿಳೆಯೊಬ್ಬರು DKCಗೆ ಪ್ರಶ್ನೆ ಮಾಡಿದ್ರು. DKC ಭಾಷಣ ಮುಗಿಸಿ ಹೊರಡುವಾಗ ಪ್ರಶ್ನೆ ಕೇಳಿದ್ರು. ಆದ್ರೆ ಮಹಿಳೆ ಪ್ರಶ್ನೆಗೆ DK ಶಿವಕುಮಾರ್ ಏನು ಉತ್ತರ ನೀಡದೆ ಹೊರಟು ಹೋದ್ರು. ನಾನ್ಯಾಕೆ CM ಆಗಬಾರದು ಎಂದ MB ಪಾಟೀಲ್. ಕುರ್ಚಿ ಮೇಲೆ ಕುಂಡ್ರೋರು ಬರ್ತಾರೆ ಹೋಗ್ತಾರೆ, ಅದರಂಥ ಕುರ್ಚಿ ಹೊಸದಾಗೋದಲ್ಲ, ಕುರ್ಚಿ ಹಳೆದೇ ಇರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲನೂ ಕೂಡ ಪ್ರಧಾನಮಂತ್ರಿ ಕುರ್ಚಿ ಇರಲಿ, ಇದು ಕುರ್ಚಿ ಇರಲಿ, ತಪ್ಪೇನಿದೆ? ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ನೋಡಿ. ಪ್ರತಿಯೊಬ್ಬ ಶಾಸಕರಿಗೆ ನಾನು ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಪ್ರತಿಯೊಬ್ಬ ದೂರಿನಿಗೆ ಇವತ್ತೊಂದು ಸಹ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ತಪ್ಪೇನಿದೆ ಅದರಲ್ಲಿ? ಮತ್ತೆ ನಾವು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಅಂತಹ ಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕೂಡ ಕಾಡಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಿಲ್ಲ. DKC CM ಜೊತೆ ಮಾತನಾಡುತ್ತಿಲ್ಲ. ಇದನ್ನ ನೋಡಿದ CM ಸಿದ್ದರಾಮಯ್ಯ ಜಾಲಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಎಸ್, ಇದೆಲ್ಲವನ್ನ ಕೂಡ ನೋಡ್ತಾ ಇರುವಂಥ ಸಿದ್ದರಾಮಯ್ಯವರು ನಿಜವಾಗ್ಲೂ ಕೂಡ ಜಾಲಿ ಜಾಲಿ ಅಂತಿದ್ದಾರೆ. ಒಂದು ಕಡೆ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯವರು ಮತ್ತೆ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಗೆದ್ದ ರಾಮಯ್ಯ ಆಗಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಕುರ್ಚಿ ಯುದ್ಧ ನಡೀತಾನೇ ಇದೆ. ಆದರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಅಲ್ಲಿಂದಲೇ ಫೋನ್ ಮಾಡಿ ಇಬ್ಬರು ಒಂದು ಮೀಟಿಂಗ್ ಮಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿ ಸೆಷನ್ ಮೇಲೆ ಅದು ಪೆಟ್ಟು ಬೀಳ್ಬೋದು, ಅದನ್ನು ತಡಿಬೇಕು, ವಿಪಕ್ಷದವ್ರಿಗೆ ಅಸ್ತ್ರ ಆಗಬಾರ್ದು ಅಂತೇಳಿ ಸೂಚನೆ ಕೊಟ್ಟ ಬಳಿಕ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆದವು. ಅದಾದ ಬಳಿಕ ಸ್ವಲ್ಪ ದಿನ ತಣ್ಣಗಾಗಿತ್ತು. ಆದರೆ ಮತ್ತೆ ಅದು ಮುನ್ನೆಲೆಗೆ ಬಂತು. ಅದು ಎತ್ತಿನಿಂದ ಸಿದ್ದರಾಮಯ್ಯ ಕೊಟ್ಟಂಥ ಒಂದು ಹೇಳಿಕೆಯಿಂದ. ನೋಡಿ, ಈ ನಾಯಕತ್ವ ಸಂಘರ್ಷದ ಮಧ್ಯೆ ನಾಯಕರು ದೆಹಲಿಯಲ್ಲಿದ್ದಾರೆ. ಕಾಂಗ್ರೆಸ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗಿದ್ದರು. ಹಾಗಾದರೆ ಅಲ್ಲಿ ಕುರ್ಚಿ ಸಂಘರ್ಷದ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆಗಳು ಇದ್ದಾಗ ಇಲ್ಲ ಅಂತ ಹೇಳ್ತಾ ಇದೆ ಮೂಲಗಳು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆಗಳಾಗಿಲ್ಲ ಅಂತ. ಇನ್ನು ಈ CWC ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಮುಖಂಡೆ ಸೋನಿಯಾ ಗಾಂಧಿ ಅವರು, ಅದೇ ರೀತಿಯಾಗಿ ಸಂಸದೆಯಾಗಿರುವಂಥ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು, ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆ ಆಗಲಿಲ್ಲ. ಇನ್ನು CWC ಸಭೆಯ ಬಳಿಕ ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಉದ್ಭವ ಆಗುತ್ತೆ. ಆದರೆ ಅದರ ಬಗ್ಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಲಭ್ಯವಾಗಿಲ್ಲ. ರಾಜ್ಯದಲ್ಲಿ ಕುರ್ಚಿ ಯುದ್ಧ ಜೋರಾದರೂ ಕೂಡ, ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ, ಹೇಳಿಕೆಗಳು ಹೊರಬೀಳ್ತಾ ಇದ್ರೂ ಕೂಡ ಕಾಂಗ್ರೆಸ್ನ ವರಿಷ್ಠರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ವೇಳೆ ಏನಾದರೂ ಚರ್ಚೆ ಆಗಿದೆ ಆದರೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಇನ್ನು ಈ ಕುರ್ಚಿ ಗೊಂದಲದ ಬಗ್ಗೆ ವಿವರಣೆಯನ್ನು ಕೂಡ ಸಿದ್ದರಾಮಯ್ಯವರು ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀನಿ, ಸ್ಥಿರ ಆಡಳಿತವನ್ನು ಕೊಟ್ಟಿದ್ದೇನೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ, ಇದೆಲ್ಲವನ್ನು ಕೂಡ ತಿಳಿಸಿದ್ದಾರೆ ಸಿದ್ದರಾಮಯ್ಯವರು. ಆದರೆ ರಾಜ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಂದಾಗಿ ಅಭಿವೃದ್ಧಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ವಿಪಕ್ಷಗಳು ಇವತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡೋದಕ್ಕೆ ಅಂತೇಳಿ ಅವರ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾಗಿ ನೀವೇ ಡಿ ಕೆ ಶಿವಕುಮಾರ್ ಮತ್ತು ಟೀಮ್ಗೆ ಬಾಯಿಗೆ ಬೀಗವನ್ನು ಹಾಕಬೇಕು ಅಂತ ಹೇಳಿದ್ದಾರಂತೆ. ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ CM ಸಿದ್ದರಾಮಯ್ಯ ಅವರು. ಸಂಪುಟ ಪುನಾರಚನೆಗೂ ಕೂಡ ಪಟ್ಟು ಹಿಡಿದಿದ್ದಾರಂತೆ ಮುಖ್ಯಮಂತ್ರಿಗಳು. ನೋಡಬೇಕು ಇದಕ್ಕೆ ಅಸ್ತು ಅಂದಿದ್ಯಾ. ದೆಹಲಿಯಿಂದ ವಾಪಸ್ ಬಂದ ಬಳಿಕವಷ್ಟೇ ಆ ಎಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಒಂದು ಸಣ್ಣ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅತ್ತ ಮಾಜಿ ಸಚಿವ KN ರಾಜಣ್ಣ ಕೂಡ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ CM ಚರ್ಚೆ ಮಾಡಿದ್ದಾರೆ, ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು. ಅದ್ರ ಬಗ್ಗೆ ಸಂಪುಟ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ನೀವೇನು ರೀಶಫಲ್ ಆಗ್ತಕ್ಕಂಥ ಏನು ಹೇಳ್ತಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಗೊತ್ತಾಯ್ತಾ? ಮೊದಲಿದ್ದು ಅವರು ಹೋಗೋದಿಲ್ಲ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗೂ ಅಂತಕ್ಕಂಥದ್ದು ಇತ್ತು ನನಗೆ ಮಾಹಿತಿ. ಅದು ಏನು ಡೆಲ್ಲಿಯಿಂದ ಅವರಿಗೆ ಬುಲಾವ್ ಮಾಡಿದ್ದಾರೆ. ಅವರು ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಹೋಗಿದ್ದಾರೆ. ಹೋದಾಗ ಮುಕ್ಕಾಲು ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗೆ ಸಿಕ್ಕರು ಒಂದೇ, ಸಿಕ್ಕದೆ ಇದ್ರು ಒಂದೇ. ನೋಡಿ, ಒಂದು ವೇಳೆ ರೀಶಫಲ್ನ ಬಗ್ಗೆ ಚರ್ಚೆ ಆಗಿದೆ ಅಂದರೆ ಮೊದಲಿಗೆ ಬರೋದು ಸಿದ್ದರಾಮಯ್ಯವರ ಪಟ್ಟಿ. ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಉಳ್ಳಾಲ ಕ್ಷೇತ್ರದ ಶಾಸಕರಾಗಿರುವಂಥ, ಸದ್ಯ ಸಭಾಪತಿಗಳಾಗಿರುವಂಥ UT ಖಾದರ್ ಅವರು, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ M ಕೃಷ್ಣಪ್ಪ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ C ಪುಟ್ಟರಂಗಶೆಟ್ಟಿ ಅವರು, ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿರುವ ಅಪ್ಪಾಜಿ ನಾಡಗೌಡ ಅವರು, ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂಥ ಷಡಕ್ಷರಿ ಅವರು, ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಪಟ್ಟಿಯಲ್ಲಿದ್ದಾರೆ. ಇನ್ನು DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಆಪ್ತ HC ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ, ಅಥಣಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂಥ ತನ್ವೀರ್ ಸೇಠ್ ಅವರು, ಅದಾದ ಬಳಿಕ ಸಲೀಂ ಅಹಮದ್ ಪರಿಷತ್ ಸದಸ್ಯರು, HD ರಂಗನಾಥ್
ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರ ಜೊತೆಗೆ ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂಥ SR ಶ್ರೀನಿವಾಸ್, ಅದೇ ರೀತಿಯಾಗಿ ಶೃಂಗೇರಿ ಶಾಸಕರಾಗಿರುವ TD ರಾಜೇಗೌಡ ಅವರು, ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರ್ತಾರೆ. ಇನ್ನು ಹೈಕಮಾಂಡ್ನ ಬಣ ಯಾವುದು? ಹೈಕಮಾಂಡ್ನ ಬಳಿ ಇರುವಂಥ ಪಟ್ಟಿಯಲ್ಲಿ ಅಂದರೆ ಅವರಿಗೆ ಅತ್ಯಾಪ್ತರಾಗಿರುವಂಥವ್ರು ಯಾರು? ಪರಿಷತ್ ಸದಸ್ಯರಾಗಿರುವಂಥ BK ಹರಿಪ್ರಸಾದ್ ಅವರು, KGF ಶಾಸಕರಾಗಿರುವಂಥ ರೂಪಾ ಶಶಿಧರ್ ಅವರು, ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂಥ SN ನಾರಾಯಣ ಸ್ವಾಮಿ ಅವರು, ಇನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು. ಇದು ಹೈಕಮಾಂಡ್ನ ಪರಮ ಆಪ್ತರ ಪಟ್ಟಿಯಲ್ಲಿರುವಂಥದ್ದು. ನೋಡಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ರೀಶಫಲ್ ಆದಾಗ, ಯಾರಿಗೆ ಸಿಗೋದಿಲ್ಲ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಒಪ್ಪಿದ್ರೆ ಮಾತ್ರ DKಶಿಗೆ CM ಭಾಗ್ಯ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೊಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಸಿದ್ದರಾಮಯ್ಯ ತಾವಾಗಿಯೇ ಅಧಿಕಾರ ಬಿಟ್ಟುಕೊಡಬೇಕು. ಹಾಲುಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ ಅಂತ ಕೋಡಿಶ್ರೀ ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶನಲ್ಲಿ ವನಹಿ ಆದರೆ ಒಳಹಡ್ಡ ಬಂದಿದೆ. ಹಿಂದೆ ಹೇಳಿದ್ದೆ ನಾನು, ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗೆ ಬಿಟ್ಟರೆ ಅವಕಾಶ ಇದೆ, ಇಲ್ಲೇ ಹೋದರೂ ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ಟು ಇದೆಲ್ಲ ಆಗಬೇಕು. ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ನೋಡಿ, ಕೋಡಿಮಠದ ಶ್ರೀಗಳ ಹೇಳಿಕೆಯನ್ನು ಒಂದು ಸೂಕ್ಷ್ಮವಾಗಿ ಗಮನಿಸೋದಾದರೆ, ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭವಾಗಿ ಕೆಳಗಿಳಿಸೋದು ಕಷ್ಟ. ಅಷ್ಟು ಸುಲಭವಾಗಿ ಕೆಳಗಿಳಿಸುವಂಥ ಶಕ್ತಿ ಯಾರಿಗೂ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, DK ಶಿವಕುಮಾರ್ ಅವರು ಒಂದು ಬಾರಿ ಸದನದಲ್ಲೇ ಹೇಳಿದರು ಒಂದು ಮಾತನ್ನು, ಬಾಗಿಲಿಗೆ ಒದ್ದು ಅಧಿಕಾರವನ್ನು ಕಿತ್ತುಕೊಂಡಿದ್ದೆ ಅಂತ ಹೇಳಿದರು. ಯಾವಾಗ SM ಕೃಷ್ಣ ಅವರ ಪೀರಿಯಡಲ್ಲಿ. ಆಗ ಆ ಶಕ್ತಿ ಇತ್ತು. ಹಾಗಾದರೆ ಈಗ ಬಂಡೆಗೆ ಆ ಶಕ್ತಿ ಇಲ್ವಾ? CM ಕುರ್ಚಿ ಕಿತ್ತುಕೊಳ್ಳುವಷ್ಟು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂಥ ಶಕ್ತಿ ಯಾರಿಗಾದರೂ ಇದೆಯಾ ಅಂತ ಬಂದಾಗ ರಾಜ್ಯದಲ್ಲಿ ಯಾರಿಗೂ ಕೂಡ ಇಲ್ಲ ಅಂತ ಹೇಳುತ್ತೆ ಒಂದಷ್ಟು ಮೂಲಗಳು. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವ್ರಿಗಿರೋದು ಹಿಂದುಳಿದ ವರ್ಗದ ನಾಯಕ ಅನ್ನುವ ಖ್ಯಾತಿ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಖ್ಯಾತಿ ಇದೆ. ಅಹಿಂದ ಸಮುದಾಯದ ಬೆಂಬಲ ಸಿದ್ದರಾಮಯ್ಯವರಿಗೆ ರಾಜ್ಯದಲ್ಲಿ ಯಾರು ಅಂದುಕೊಳ್ಳೋದಕ್ಕಿಂತ ಡಬಲ್ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಪಟ್ಟ ಬಿಟ್ಟರೆ ಇವತ್ತೆಲ್ಲ ಎಫೆಕ್ಟ್ ಆಗೋದು, ಮುಂಬರುವಂಥ ಚುನಾವಣೆಯಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅವರು ಆ ಪಟ್ಟ ಬಿಟ್ಟ ಮೇಲೆ ಒಂದು ವೇಳೆ ಬಿಟ್ಟರೆ ಬಹಳ ಕಷ್ಟ ಅಂತ ಹೇಳುತ್ತೆ. ಇನ್ನು ಯಾಕೆ ಅಂತಂದರೆ 20ರಿಂದ 25ರಷ್ಟು ಮತ ತರುವಂಥ ಶಕ್ತಿಯನ್ನು ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯವರು ಹೊಂದಿದ್ದಾರೆ. ಕರ್ನಾಟಕದ ಪ್ರತಿ ಕ್ಷೇತ್ರದಲ್ಲೂ ಕೂಡ ದಲಿತ ಮತಗಳಿವೆ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯವರಿಗೆ ಒಂದು ಬಲವಾದಂಥ ಹಿಡಿತ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಇದೆ. ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತರು ಬಲು ಪ್ರಬಲರು, ಆದರೆ ಅಹಿಂದ ಎಂಬ ಪ್ರಬಲ ಸಮುದಾಯದ ಕಟ್ಟು ಇರುವಂಥದ್ದು ಸಿದ್ದರಾಮಯ್ಯವರು. ಅದನ್ನು ಕಟ್ಟಿರೋದು ಕೂಡ ಸಿದ್ದರಾಮಯ್ಯವರು. 2018ರಲ್ಲಿ ಸಿದ್ದರಾಮಯ್ಯವರು ಕೆಲ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಲೇ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ 25ರಿಂದ 30 ಕ್ಷೇತ್ರಗಳಲ್ಲಿ ಸೋತಂಥ ಉದಾಹರಣೆ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಯಾಕೆಂತಂದರೆ ಅವತ್ತು ಅವರು ಹೋಗಿ ಪ್ರಚಾರವನ್ನು ಮಾಡಲಿಲ್ಲ. ಒಂದು ವೇಳೆ ಅವತ್ತು ಪ್ರಚಾರವನ್ನು ಮಾಡಿದರೆ ಅವತ್ತು ಮತ್ತೆ ಅವರು ಫುಲ್ ಫ್ಲೆಡ್ಜ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾ ಇತ್ತು. ಆದರೆ ಈಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮನಗೊಂಡಿರುವಂಥ ಹೈಕಮಾಂಡ್ ಅವರನ್ನು ಕೆಳಗಿಳಿಸಿದ್ರೆ ತುಂಬ ಕಷ್ಟ ಅನ್ನೋದು ತುಂಬ ಚೆನ್ನಾಗಿ ಅವರಿಗೆ ಅರ್ಥ ಆಗಿದೆ. ಅಹಿಂದ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ತಪ್ಪು ಸಂದೇಶ ಹೋಗ್ಬಿಡುತ್ತೆ. ನೋಡಿ, ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದಾಗ ಇಡೀ ಲಿಂಗಾಯತ ಸಮುದಾಯ BJP ವಿರುದ್ಧ ಮುಗಿ ಬೀಳುತ್ತೆ, ಪಾಠ ಕಲಿಸುತ್ತೆ. ಮುಂದಿನ ಚುನಾವಣೆಯಲ್ಲಿ BJPಗೆ ಎಷ್ಟು ನಂಬರ್ ಬರುತ್ತೆ? 79 ನಂಬರ್ ಬರುತ್ತೆ. ಹೀನಾಯವಾದಂಥ ಸೋಲಾಗುತ್ತೆ BJPಗೆ. ಹಾಗಾಗಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಇಲ್ಲಿ ಅಹಿಂದ ಮತಗಳು ಕೂಡ ನಮಗೆ ಕೈ ಕೊಡುತ್ತೆ. ಹಾಗಾಗಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೈಕಮಾಂಡ್ ತಯಾರಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೆ ಮೂಲಗಳು. ಮುಂದಿನ ಸುದ್ದಿತ ಗಮನ ಕೊಡೋಣ. ಕಾಂಗ್ರೆಸ್ ನಾಯಕರು CM ಪಟ್ಟಕ್ಕಾಗಿ ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ BJP JDS ಮಧ್ಯೆ ಸಮರ ಶುರುವಾಗಿದೆ. ಇನ್ನೇನು ದೋಸ್ತಿ ಮುರಿದು ಬೀಳುವ ಸಾಧ್ಯತೆಯೂ ಇದೆ. ಇಷ್ಟಕ್ಕೆಲ್ಲ ವಿಜೇಂದ್ರನೇ ಕಾರಣ ಅಂತ ಹೇಳಲಾಗ್ತಾ ಇದೆ.
ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು. ದಳದ ವಿರುದ್ಧ ಬಿವೈ ವಿಜಯೇಂದ್ರ ಕಿರಿಕ್. ರಾಜ್ಯ ರಾಜಕಾರಣದ 3 ಪಕ್ಷಗಳಲ್ಲಿ ಕಿತ್ತಾಟ ಜೋರಾಗಿದೆ. ಕಾಂಗ್ರೆಸ್ನ ಆಧಿಪತ್ಯ ಕೊನೆಗಾಣಿಸಲು ಸೃಷ್ಟಿಯಾದಂತಹ ಜೆಡಿಎಸ್ ಬಿಜೆಪಿಗಳು ಪರಸ್ಪರ ಕಿತ್ತಾಡ್ತಿವೆ. ದೋಸ್ತಿ ಪಡೆಗಳು ಈಗ ತಾನೊಂದು ತೀರ ನೀನೊಂದು ತೀರ ಎನ್ನುವ ಹಂತಕ್ಕೆ ಬಂದು ತಲುಪಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಇದನ್ನು ಗಮನಿಸಿದರೆ 2 ಪಕ್ಷಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವುದು ಕೆಲವರ ಸ್ವಪ್ರತಿಷ್ಠೆಯೇ ಕಾರಣ ಎಂಬ ಮಾತುಗಳು ಕೂಡ ಕೇಳಿಬರ್ತಿವೆ. ಜಗಳ ತಂದಿಟ್ರ ವಿಜಯೇಂದ್ರ. ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಷ್ಟ. ದೇವೇಗೌಡರು ಪ್ರತಿ ಬಾರಿ ಅಳೆದು ತೂಗಿ ಮಾತನಾಡ್ತಾರೆ. ಆದರೆ ಮಾಜಿ ಪ್ರಧಾನಿ ಇದ್ದಕ್ಕಿದ್ದಂತೆಯೇ ಹೊಂದಾಣಿಕೆ ಕಷ್ಟ ಅಂದ್ರು. ಗೌಡರ ಮಾತಿನ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ವಿಜಯೇಂದ್ರ ಆಡಿದಂತಹ ಒಂದೇ ಒಂದು ಮಾತಿನಿಂದ ಗೌಡರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಈ ಬಾರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ರು. ಆದರೆ ಬಿಹಾರದಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಬಿಜೆಪಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿತ್ತು. ಆದರೆ ಕರ್ನಾಟಕದಲ್ಲಿ ತಾಳಮೇಳ ಎಲ್ಲವೂ ಕೂಡ ಸರಿಯಿಲ್ಲ. ಕೆಲ ಕ್ಷೇತ್ರದಲ್ಲಿ ತಳಮಟ್ಟದಲ್ಲೇ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯವಿದೆ. ನಾಯಕರು ಒಂದಾದರೂ ಕಾರ್ಯಕರ್ತರು ಮಾತ್ರ ಒಂದಾಗುವುದಿಲ್ಲ. ಆದ್ದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಬಲವಂತದ ಮದುವೆಯಾದಂತಿದೆ. We are also thinking to go for the local body election, municipality, city corporation, Jilla Panchayat, Taluk Panchayat, all the local body elections will go on our own. ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿಗೆ ಬಿಜೆಪಿ ಹಾಗೂ ಜೆಡಿಎಸ್ 2 ಪಕ್ಷದ ಕೆಲವು ಶಾಸಕರ ವಿರೋಧ ಕೂಡ ಇದೆ. ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಶರಣಗೌಡ ಕಂದುಕೂರ್ ಈ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಪಕ್ಷದ ವರಿಷ್ಠರೇ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದರೆ ಮುಂದಿನ ದಿನಗಳಲ್ಲಿ ದೋಸ್ತಿಯಲ್ಲಿ ಬಿರುಕು ಮೂಡುತ್ತಾ? ಅದಕ್ಕೊಂದಷ್ಟು ಕಾರಣಗಳು ಕೂಡ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಈ ಕ್ಷಣಕ್ಕೆ ಒಂದು ಬಿರುಕು ಮೂಡಿದೆ ಅಂತ ಹೇಳಲಾಗ್ತದೆ. ಯಾಕಂದರೆ ಈಗಷ್ಟೇ ನಾವು ಗಮನಿಸಿದ್ವಿ, ಬಿವೈ ವಿಜಯೇಂದ್ರ ಅವರು ಆಡಿದಂಥ ಒಂದು ಮಾತಿನಿಂದಾಗಿ ದೊಡ್ಡಗೌಡರು ಯಾವ ರೀತಿಯಾಗಿ ಒಂದು ಅಸಮಾಧಾನವನ್ನು ಅವರ ಹೇಳಿಕೆಯಲ್ಲೇ ತೋರಿಸಿದ್ದಾರೆ ಅನ್ನೋದನ್ನು. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿಗೆ ಒಂದು ರೀತಿಯಲ್ಲಿ ಬಿರುಕು ಮೂಡೋದಕ್ಕೆ ಹಲವು ಕಾರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ. ದೋಸ್ತಿ ಮಾಡಿಕೊಂಡ್ರೆ 2 ಪಕ್ಷಕ್ಕೂ ಕೂಡ ಲಾಭ ಆಗಿಲ್ಲ ಅಂತ ಹೇಳುತ್ತೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿಯಲ್ಲಿ ಸಮನ್ವಯ ಕಾಣ್ತಾ ಇಲ್ಲ. ಇವತ್ತು ವೇದಿಕೆಗಳ ಮೇಲೆ ಬಿ ಜೆ ಪಿ ನಾಯಕರು, ಜೆ ಡಿ ಎಸ್ನ ನಾಯಕರು ಒಟ್ಟೊಟ್ಟಿಗೆ ಕೂತು ಪ್ರಚಾರವನ್ನು ಮಾಡ್ಬೋದು, ಒಟ್ಟೊಟ್ಟಿಗೆ ಕೂತು ಮೀಟಿಂಗನ್ನು ಮಾಡ್ಬೋದು, ಒಟ್ಟೊಟ್ಟಿಗೆ ಕೂತು ಸಭೆಗಳನ್ನು ಮಾಡ್ಬೋದು. ಆದರೆ ಆ ಸಮನ್ವಯತೆಯನ್ನು ಕಾರ್ಯಕರ್ತರಲ್ಲಿ ತರೋದ್ರಲ್ಲಿ ಫೇಲ್ಯೂರ್ ಆಗಿದೆ 2 ಕಡೆಯಲ್ಲೂ ಕೂಡ. ವರಿಷ್ಠರು ಒಪ್ಕೊಂಡ್ರು ಕೂಡ ಕೆಲವೊಮ್ಮೆ ಶಾಸಕರು ಒಪ್ಕೊಳ್ಳೋಕೆ ತಯಾರಿಲ್ಲ. ಶಾಸಕರು ಒಪ್ಕೊಂಡ್ರು ಕೂಡ ಅವರ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು ಒಪ್ಕೊಳ್ಳಲ್ಲ. ಯಾಕೆಂದರೆ ಯಾವಾಗಲೂ ಕೂಡ ಹಾವು ಮುಂಗ್ಸೆಯಂತೆ ಕೆಚ್ಚಾಡ್ತಾ ಇರ್ತಾರೆ. ಚುನಾವಣೆ ಬಂತು ಅಂತಂದರೆ ನೇರವಾಗಿ ಹಣಾಹಣಿ ಆಗೋದು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ. ಈ ರೀತಿಯಾದಂಥ ಒಂದು ಹಲವು ಉದಾಹರಣೆಗಳಿದೆ, ಒಂದಲ್ಲ ಎರಡಲ್ಲ ಹಲವು ಉದಾಹರಣೆಗಳಿದೆ. ಹಾಗಾಗಿ ಈ 2 ಪಕ್ಷದಲ್ಲೂ ಕೂಡ ಸಮನ್ವಯತೆ ಕಾಣ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಸರ್ಕಾರದ ವಿರುದ್ಧ ಉಭಯ ಪಕ್ಷಗಳ ಪ್ರತ್ಯೇಕವಾದಂಥ ಯುದ್ಧ ನಡೆದದನ್ನು ಗಮನಿಸಿದ್ದೀವಿ. ಮೈಸೂರಿಗೆ ಒಮ್ಮೆ ಬಿ ಜೆ ಪಿಯವರು ಪಾದಯಾತ್ರೆ ಹೋಗ್ತಾರೆ, ಮೂಡ ಹಗರಣ ಬಂದಾಗ. ಜೆ ಡಿ ಎಸ್ ಅವರು ಒಂದ್ಸರಿ ಹೋಗ್ತಾರೆ, ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಅದಕ್ಕಿಂತ ಬೇರೆ ತಾಜಾ ಉದಾಹರಣೆ ಬೇಡ. ಮೊನ್ನೆ ಅಷ್ಟೇ ಒಂದು ಸೆಷನ್ನ ಟೈಮಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಕೂತು ಒಂದು ಪ್ರತಿಭಟನೆನ ಮಾಡಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಒಂದು ಕಾರಣಗಳು ಹೇಳಬೇಕು ಅಂತಾರೆ, ಎಲ್ಲೂ ಕೂಡ ಆ ಒಗ್ಗಟ್ಟಿನ ಧ್ವನಿನೇ ಸಿಗ್ತಾ ಇಲ್ಲ. ಅಧಿವೇಶನದಲ್ಲೂ ಕೂಡ ಈ ಬಾರಿ ದೋಸ್ತಿಯ ಒಗ್ಗಟ್ಟಿನ ಧ್ವನಿ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ. ನಾನಾ ಲೆಕ್ಕಾಚಾರ ಇದೆ ಜೆ ಡಿ ಎಸ್ ನಾಯಕರಿಂದಲೂ ಕೂಡ. ಈ ಕ್ಷಣಕ್ಕೆ ಇವತ್ತು ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಮುಂಬರುವಂಥ ಚುನಾವಣೆಯಲ್ಲಿ ಮಿನಿಮಮ್ 40 ಸೀಟ್ಗಳನ್ನು ಗೆಲ್ಲಲೇಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ದೋಸ್ತಿಯಿಂದಾಗಿ ಜೆ ಡಿ ಎಸ್ನಲ್ಲಿ ಶಕ್ತಿ ಅನ್ನೋದು ದಿನೇ ದಿನೇ ಕುಸಿತಾ ಇದೆ. ಜೆ ಡಿ ಎಸ್ ನಾಯಕರು ಹಲವು ಲೆಕ್ಕಾಚಾರವನ್ನು ಹಾಕುತ್ತಿದ್ದಾರೆ, ಆದರೆ ಶಕ್ತಿ ಅನ್ನೋದು ಮಾತ್ರ ಕುಸಿತಾನೇ ಇದೆ. ಯಾಕೆ ಅಂತಂದರೆ ಇವತ್ತು ಜೆ ಡಿ ಎಸ್ ಎಲ್ಲಿ ಪ್ರಾಬಲ್ಯವನ್ನು ಕಳ್ಕೊಂಡಿದೆಯೋ ಆ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಕಟ್ಟಬೇಕು. ಜೊತೆಗೆ ಜೆ ಡಿ ಎಸ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಪಕ್ಷವನ್ನು ಮತ್ತೊಮ್ಮೆ ಸಂಘಟನೆ ಮಾಡಬೇಕಾಗಿದೆ.
ಸ್ಥಳೀಯ ಸಂಸ್ಥೆ ಚುನಾವಣೆಗಾಗಿ ಪಕ್ಷವನ್ನು ಬಲಪಡಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ JDSಗೆ. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆ ಆಧಾರದಲ್ಲಿ ಮುಂದಿನ ದಿನದ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಕಟ್ಟಿಟ್ಟ ಬುತ್ತಿ. ಅಗತ್ಯ ಏನಾದರೂ ಬಿದ್ದರೆ ವಿಧಾನಸಭೆಗೂ ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ JDS, ಯಾವುದೇ ಅನುಮಾನವೇ ಬೇಡ. ಯಾಕೆ ಅಂತಂದರೆ BJP ನಾಯಕರಿಂದಲೂ ಕೂಡ ತರಹೇವಾರಿ ಲೆಕ್ಕಾಚಾರಗಳು ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರೋಧಿ ಅಲೆ ಬಳಸಿಕೊಳ್ಳಬಹುದು JDS. ಇವತ್ತು ಕಾಂಗ್ರೆಸ್ಗೆ ಬಹಳ ವಿರೋಧಿ ಅಲೆ ಇದೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು JDS ಮಾಡ್ಬೋದು. ಮುಂದೆ BJP ಅಧಿಕಾರಕ್ಕೆ ಬರುವ ನಿರೀಕ್ಷೆ ಕೂಡ BJP ಲೆಕ್ಕಾಚಾರ. ಆದ್ದರಿಂದ ದೋಸ್ತಿಯಿಂದ ಲಾಭ ಇಲ್ಲ ಅನ್ನುವ ಲೆಕ್ಕಾಚಾರ ಎರಡೂ ಪಕ್ಷದಲ್ಲೂ ಕೂಡ ಇದೆ. ಇದೇ ಕಾರಣಕ್ಕೋಸ್ಕರ ದೋಸ್ತಿ ಪಡೆಯಲ್ಲಿ ಬಿರುಕು ಮೂಡಿತ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಕೇರಳ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ಕಾಂಗ್ರೆಸ್ನ ವಿರುದ್ಧ ಕೇರಳ CM ಸಮರದ ಕಹಳೆಯನ್ನು ಮೊಳಗಿಸಿದ್ದಾರೆ. ಕರ್ನಾಟಕದ ಹಸ್ತಪಾಳ್ಯದ ಬುಲ್ಡೋಸರ್ ಅಸ್ತ್ರಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲೂ UDF ಹಾಗೂ LDF ಸಂಘರ್ಷ ತಾರಕಕ್ಕೇರಿದೆ. ಕೇರಳ ಸ್ಥಳೀಯ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಪಕ್ಷ ಧೂಳಿಪಟವಾಗ್ತಾ ಇದ್ದಂತೆಯೇ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ. ದೇವರ ನಾಡಿನ ರಾಜಕೀಯ ಕರುನಾಡಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಲ್ಲಿ ಕೇರಳ ರಾಜಕೀಯ ಜ್ವಾಲೆ ಸ್ಫೋಟ. ಕಾಂಗ್ರೆಸ್ನ ಬುಲ್ಡೋಜರ್ ಅಸ್ತ್ರ, ಪಿಣರಾಯಿ ಪ್ರಹಾರ. ಯಲಹಂಕದ ಕೋಗಿಲು ಬಡಾವಣೆಯ ಮನೆಗಳ ಧ್ವಂಸದ ಕಿಚ್ಚು ದಗದಗಿಸ್ತಾ ಇದೆ. ಒತ್ತುವರಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಬುಲ್ಡೋಜರ್ ಅಸ್ತ್ರ ಪ್ರಯೋಗಿಸಿದೆ. ಅದನ್ನ ಕಂಡು ಕೇರಳ CM ಪಿಣರಾಯಿ ವಿಜಯನ್ ಕೆರಳಿದ್ದಾರೆ. ಉತ್ತರ ಪ್ರದೇಶದಂತೆ ಕರ್ನಾಟಕದಲ್ಲಿ ಬುಲ್ಡೋಜರ್ ನೀತಿ ಅನುಸರಿಸಲಾಗ್ತಿದೆ. ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತ ವಿರೋಧಿ ಸರ್ಕಾರ. ಬೆಂಗಳೂರಿನ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸ ಮಾಡ್ತಿದ್ದ ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ಹಾಕಿ ಬುಲ್ಡೋಜರ್ ರಾಜ್ ಕ್ರಮವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ. ದುಃಖಕರ ವಿಚಾರ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಿದೆ. ಭಯ ಮತ್ತು ಕ್ರೂರತೆಯ ಬಲದ ಮೂಲಕ ಆಡಳಿತ ನಡೆಸುವಾಗ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಮಾನವ ಘನತೆಯು ಮೊದಲ ಬಲಿಪಶುಗಳಾಗುತ್ತವೆ. ಈ ಮೋಸದ ಪ್ರವೃತ್ತಿಯನ್ನ ವಿರೋಧಿಸಲು ಮತ್ತು ಸೋಲಿಸಲು ಎಲ್ಲಾ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಟ್ಟಾಗಿ ಒಗ್ಗೂಡಬೇಕು. ಕೇರಳ CM ಟ್ವೀಟ್, ಕರ್ನಾಟಕ CM ಕೌಂಟರ್. ಮುಖ್ಯಮಂತ್ರಿಗಳು ಈಸೆ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಅಲ್ಲಿ 2020-21ರಿಂದ ಅನ್ನಾಥರೈಸ್ಡ್ ಆಕಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಪಿಣರಾಯಿ ವಿಜಯನ್ ರಾಜಕೀಯ ಬಿಡಲಿ. It is all political statement, political protest and anything. We don't want anyone to this one. Without knowing the fact, Mr. Pinarayi should not interfere with our state affairs. It is all political gimmicks. ಕರ್ನಾಟಕ ವಿಚಾರದಲ್ಲಿ ಮೂಗು ತೂರಿಸುವುದು ಬೇಡ. ಯಾಕೆಂದರೆ ಏಕಾಏಕಿ ನಾವು ಸ್ಲಮ್ಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುವುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ, ಅದನ್ನು ನಾವು ತಡೆದಿದ್ದೇವೆ. ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕೇರಳ ರಾಜಕೀಯ ತಾರಕಕ್ಕೇರಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮಗೊಂದು ಅನುಮಾನ ಮೂಡಿರ್ಬೋದಲ್ವಾ, ಇಲ್ಲಿ ಸರ್ಕಾರ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದವರನ್ನು ತೆರವು ಮಾಡಿಸಿದ್ರೆ ಕೇರಳದ CMಗೆ ಯಾಕೆ ಕೋಪ? ಅವರು ಯಾಕೆ ಇಷ್ಟೊಂದು ಆಕ್ರೋಶಭರಿತರಾಗಿ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ? ಕೇರಳದಿಂದ ನಿಯೋಗವನ್ನು ಕಳಿಸಿ ಇಲ್ಲಿ ಅದರ ಬಗ್ಗೆ ವರದಿಯನ್ನು ಕೇಳ್ತಾ ಇದೆ ಅಂತೇಳಿ ನಿಮಗೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರ್ಬೋದು. ಅದಕ್ಕೆಲ್ಲ ಒಂದು ಪ್ರಬಲವಾದಂಥ ಕಾರಣ ಇದೆ ನೋಡಿ. ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ಬರುತ್ತೆ. ಚುನಾವಣೆಯ ಸಂದರ್ಭದಲ್ಲಿದೆ ಕೇರಳ. ಹಾಗಾಗಿ ಇದೆಲ್ಲವೂ ಕೂಡ ಈ ಒಂದು ರಾಜಕೀಯ ಮಾಡ್ತಾ ಇದೆ ಅಂತೇಳಿ ಇವತ್ತು ಕಾಂಗ್ರೆಸ್ಸೇ ನೇರವಾಗಿ ನಾಯಕರು ಆರೋಪವನ್ನು ಮಾಡಿದ್ದನ್ನು ನಾವೀಗ ಕೇಳಿಸ್ಕೊಂಡ್ವಿ.
ನೋಡಿ, ಕಳೆದ ಬಾರಿ ಅಂದರೆ 2021ರಲ್ಲಿ ನಡೆದಂಥ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ LDF ಗೆದ್ದಿದ್ದು 94, UDF ಗೆದ್ದಿದ್ದು 40, NDA 0. ಅಂದರೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್, ಇವಾಗೇನು ಪಿಣರಾಯಿ ವಿಜಯನ್ ಇದ್ದಾರೆ, ಅವರ ಮೈತ್ರಿ ಪಕ್ಷ ಗೆದ್ದಿದ್ದು 94. ಇನ್ನು ಕಾಂಗ್ರೆಸ್ನ ಮೈತ್ರಿ UDF, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮೈತ್ರಿಕೂಟ ಗೆದ್ದಿದ್ದು 40 ಮಾತ್ರ. ಸೊ ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಮತ್ತೊಮ್ಮೆ LDF ಗೆಲ್ಲಲೇಬೇಕು ಅನ್ನೋದು ಅವರ ಉದ್ದೇಶ. ಹಾಗಾದರೆ ಇವತ್ತು ಇಲ್ಲಿ ಕೋಗಿಲು ಕ್ರಾಸಲ್ಲಿ ಆದಂಥ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಗೂ ಅಲ್ಲಿ ಕೇರಳ ಸರ್ಕಾರ, ಕೇರಳದ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿಯಾಗಿ ಆಕ್ರೋಶವನ್ನು ಹಾಕಿದ್ರು ಅಂತೇಳಿ ಒಂದು ಕ್ವಿಕ್ಕಾಗಿ ಅಲ್ಲಿನ ರಾಜಕೀಯದ ಬಗ್ಗೆ ವಿಚಾರಣೆ ಮಾಡ್ತಾ ಹೋದಾಗ ಇವತ್ತು ಎಡಪಕ್ಷಗಳು ದೇಶದಲ್ಲಿ ಅವಸಾನದ ಅಂಚಿಗೆ ತಲುಪ್ತಾ ಇದೆ. ಕೇವಲ ಕೇರಳ ಮಾತ್ರ ಅಲ್ಲ, ಬೇರೆ ಕಡೆಯೂ ಕೂಡ. ಆದರೆ ಇವತ್ತು ಕೇರಳದಲ್ಲಿ ಮಾತ್ರ ಇರೋದು ಎಡಪಕ್ಷಗಳ ಅಧಿಕಾರ. ಇನ್ನು ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಬಹುತೇಕ ನಾಶ ಆಗ್ತಾ ಇದೆ. ಕೇರಳದಲ್ಲಿ CPIM ನಾಯಕತ್ವಕ್ಕೆ ಅಧಿಕಾರ ಸಿಕ್ಕಿರೋದು, ಯಾಕಂದರೆ ಅವರ ಹೈಯೆಸ್ಟ್ ಗೆದ್ದಿರೋದಲ್ಲಿ. ಸದ್ಯ CPIMನ ಪಿಣರಾಯಿ ವಿಜಯನ್ ಅವರು CM ಆಗಿ ಕೂತಿದ್ದಾರೆ. ಮತ್ತೊಮ್ಮೆ ಅವರು CM ಆಗುವಂಥ ಕನಸನ್ನು ಕಾಣ್ತಿದ್ದಾರೆ. 2021ರ ಚುನಾವಣೆಯಲ್ಲಿ CPIM ಕಮಾಲನ್ನು ಮಾಡಿತ್ತು. ಎಲ್ಲ ಪಕ್ಷಗಳಿಂದ CPIM ಹೈಯೆಸ್ಟ್ ಗೆದ್ದಿತ್ತು. ನೋಡಿ, ಇಲ್ಲಿ ನಿಮಗೊಂದು ಅಲ್ಲಿ ಯಾವ ರೀತಿಗೆ ವೋಟ್ ಶೇರ್ ಆಗಿತ್ತು ಅಂತೇಳಿ ನಾವು ಕ್ವಿಕ್ಕಾಗಿ ಗಮನಿಸೋದಾದರೆ 62 ಸೀಟನ್ನು ಗೆದ್ದಿದ್ದಂಥ CPIM 25.5%ನಷ್ಟು ಮತವನ್ನು ಪಡೆದುಕೊಂಡಿತ್ತು ಶೇಕಡಾವಾರು. ಇನ್ನು ಕಾಂಗ್ರೆಸ್ ಗೆದ್ದಿದ್ದು 21 ಸೀಟ್ ಆದರೂ ಕೂಡ ಶೇಕಡಾವಾರು 25.2%ನಷ್ಟು ಮತವನ್ನು ಪಡೆದುಕೊಂಡಿತ್ತು. ಅಂದರೆ ಕೇವಲ 0.003% ಅಷ್ಟೇ CPIMಗೂ ಮತ್ತು ಕಾಂಗ್ರೆಸ್ಗೆ ಇರುವಂಥ ವ್ಯತ್ಯಾಸ. ಈಗ ಅರ್ಥ ಆಗಿರ್ಬೇಕು ನಿಮಗೆ ಯಾವ ಕಾರಣಕ್ಕೋಸ್ಕರ ಕೇರಳ ಇವತ್ತು ರಾಜಕೀಯವನ್ನು ಮಾಡ್ತಾ ಇದೆ. ಇಲ್ಲಿನ ಸರ್ಕಾರಿ ಜಾಗದ ಒತ್ತುವರಿ ವಿಚಾರದಲ್ಲಿ ಮೂಗು ತೂರಿಸ್ತಾ ಇದೆ ಅಂತೇಳಿ. ಸಿಂಪಲ್, 2021ರ ಚುನಾವಣೆಯಲ್ಲಿ CPIಗೆ ಬಂದಿದ್ದು, ಅಂದರೆ CPIM ಪಿಣರಾಯಿ ವಿಜಯನ್ ಅವರ ಪಕ್ಷಕ್ಕೆ ಬಂದಿದ್ದು ಶೇಕಡಾವಾರು ಮತಗಳಷ್ಟು 25.5, ಕಾಂಗ್ರೆಸ್ಗೆ ಬಂದಿದ್ದು 25.2% ಅಷ್ಟೇ. ಅಂದರೆ ಕೇವಲ 0.03 ಅಷ್ಟೇ. ಇಲ್ಲಿ ಡಿಫ್ರೆನ್ಸ್ ನೋಡಿ, ಕೇವಲ 0.3 ಅಷ್ಟೇ ಕಡಿಮೆ ಮತವನ್ನು ಪಡೆದಿದ್ರೂ ಕೂಡ CPIMಗೆ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲುವು ಸಿಕ್ಕಿತ್ತು. ಆದರೆ ಕಡಿಮೆ ಸ್ಥಾನ ಸಿಕ್ಕಿತ್ತು ಕಾಂಗ್ರೆಸ್ಗೆ. 2026ರಲ್ಲಿ ಕೇರಳದಲ್ಲಿ ಚುನಾವಣೆ ನಡೆಯುತ್ತೆ. CPIM ನೇತೃತ್ವದ LDF, ಕಾಂಗ್ರೆಸ್ ನೇತೃತ್ವದ UDF ನಡುವೆ ನೇರವಾದಂಥ ಸಮರ ನಡೆಯುತ್ತೆ ಈ ಬಾರಿ. 2025ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೈಪಡೆ ಈ ಬಾರಿ ಕಮಾಲ್ ಮಾಡಿಬಿಡ್ತು. ನಿಮಗೆ ಚೆನ್ನಾಗಿ ಗೊತ್ತಿದೆ, ಈ ಬಾರಿ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ CPIM ಮಕಾಡೆ ಮಲಗ್ತು. ಆದರೆ ಕಾಂಗ್ರೆಸ್ ಒಳ್ಳೆ ರಿಸಲ್ಟ್ ತಗೋತು. ಇದನ್ನು ಹೀಗೇ ಬಿಟ್ಕೊಂಡು ಹೋದರೆ ನಮಗೆ ಪೆಟ್ಟು ಬೀಳುತ್ತೆ ಅಂತೇಳಿ ರಾಜಕೀಯವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ BJP ಕೂಡ ಕಮಾಲ್ ಮಾಡಿದೆ. BJP ಏನು ಸುಮ್ಮನೆ ಕೂತಿಲ್ಲ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕೇರಳದಲ್ಲಿ ಒಳ್ಳೆ ಫೈಟ್ ಕೊಡುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡಿದೆ. ಸದ್ಯ ಕೇರಳದಲ್ಲಿ ಶೇಕಡಾವಾರು 11.4% ಮತವನ್ನು ಹೊಂದಿದೆ BJP. ಆದರೂ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲಿಲ್ಲ ಕೇಸರಿ ಪಡೆ. ಕರ್ನಾಟಕದಲ್ಲಿ ಕೇರಳ ಚುನಾವಣೆ ಎಫೆಕ್ಟ್ ಕಾಣಿಸ್ತಾ ಇದೆ. ಈಗ CM ಪಿಣರಾಯಿ ವಿಜಯನ್ ಅವರು ಮಾಡಿದಂಥ ಪೋಸ್ಟ್ನ ವಿಚಾರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ತೀರಾ ಸಾಮಾನ್ಯವಾಗಿಬಿಟ್ಟಿದೆ. ಇದೀಗ ಮತ್ತೊಂದು ಭೀಕರ ದಾಳಿ ನಡೆದಿದೆ. ಈ ಬಾರಿ ವಿದೇಶಿ ಗಾಯಕನ ಕಾರ್ಯಕ್ರಮವನ್ನು ಮುಸ್ಲಿಮರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಮಿತಿ ಮೀರಿದ ಪುಂಡಾಟ, ಗಾಯಕನ ಸಂಗೀತ ಕಚೇರಿಗೂ ಕಲ್ಲು ತೂರಾಟ. ಬಾಂಗ್ಲಾದೇಶಿಗಳು, ಅವರಿಗೆ ಮಾನವೀಯತೆಗಿಂತ ಧರ್ಮವೇ ದೊಡ್ಡದು. ಮತಾಂಧತೆಯ ಅಮಲೇರಿಸಿಕೊಂಡಿರೋ ಆ ಮದರಸಾ ಚಾಪುಗಳು ಮತ್ತೆ ಅಬ್ಬರಿಸಿದ್ದಾರೆ. ಫರೀದ್ಪುರದಲ್ಲಿ ನಡೆಯಬೇಕಿದ್ದ ಜನಪ್ರಿಯ ಗಾಯಕ ಜೇಮ್ಸ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಮೇಲೆ ಗುಂಪೊಂದು ದಾಳಿ ನಡೆಸಿದ್ದು ಲೈವ್ ಕಾನ್ಸರ್ಟ್ ಅನ್ನೇ ರದ್ದುಗೊಳಿಸಲಾಗಿದೆ.
ರಾತ್ರಿ 9 ಗಂಟೆ ಸುಮಾರಿಗೆ ಕಾರ್ಯಕ್ರಮ ನಡೀಬೇಕಿತ್ತು. ಇದ್ದಕ್ಕಿದ್ದಂತೆ ಗುಂಪೊಂದು ಸ್ಥಳಕ್ಕೆ ನುಗ್ಗಿ ಸಂಗೀತ ಕಚೇರಿಯಲ್ಲಿ ಭಾಗವಹಿಸ್ತಾ ಇದ್ದವರ ಮೇಲೆ ಕಲ್ಲು ಮತ್ತು ಇಟ್ಟಿಗೆಗಳನ್ನು ಎಸೆಯಲು ಪ್ರಾರಂಭಿಸಿತು. ಇದರಿಂದಾಗಿ ಹಲವಾರು ಜನ ಗಾಯಗೊಂಡರು. ಬಾಂಗ್ಲಾದೇಶದಲ್ಲಿ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಹಿಂದೂಗಳು, ಕ್ರೈಸ್ತರು, ಬೌದ್ಧರನ್ನ ಒಳಗೊಂಡು ಅಲ್ಪಸಂಖ್ಯಾತರ ಮೇಲೆ 2900ಕ್ಕೂ ಹೆಚ್ಚು ದಾಳಿಗಳು ನಡೆದಿವೆ. ಇದನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಜೊತೆಗೆ ಅಲ್ಲಿನ ರಾಜಕೀಯ ಬಿಕ್ಕಟ್ಟಿನ ಮೇಲೂ ನಿರಂತರವಾಗಿ ನಿಗಾ ವಹಿಸ್ತಾ ಇದೆ. ಧರ್ಮದ ಅಮಲೇರಿಸಿಕೊಂಡಿರುವ ಜನರು ಹಿಂದೂ, ಕ್ರೈಸ್ತರು, ಬೌದ್ಧರ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಅವರಿಗೆ ಶ್ರೀರಾಮಚಂದ್ರ ಅದ್ಯಾವಾಗ ಬುದ್ಧಿ ಕೊಡ್ತಾನೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಒಟ್ಟೊಟ್ಟಿಗೆ ನಿಲ್ಲುವಂಥ ಸಂದರ್ಭ ಬಂದಿದೆಯಂತೆ. ಆ ಮೂಲಕ ಭಾರತ ವರ್ಸಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಒಮ್ಮೆ ನಮ್ಮ ತಾಕತ್ತೇನು, ಅವರ ತಾಕತ್ತೇನು ಅಂತೇಳಿ ನಂಬರ್ನ ಮೂಲಕ ನೋಡ್ತಾ ಹೋಗೋಣ. ನೋಡಿ, ಭಾರತದ ಬಳಿ ಇರುವಂಥ ಅಣ್ವಸ್ತ್ರದ ಸಿಡಿತಲೆ 180. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ಸೇರಿಸ್ಕೊಂಡ್ರೆ ಬರೀ 170. ಅಲ್ಲಿ ನಮಗಿಂತ 10 ಕಡಿಮೆ. ಅಂದರೆ ನಮ್ಮ ದೇಶದ ಮುಂದೆ ಆ ಎರಡು ಜಿಜಿಬಿ ದೇಶಗಳು ಏನಂದರೆ ಏನಕ್ಕೂ ಇಲ್ಲ. ನಮ್ಮ ಸೇನಾ ಬಜೆಟ್ ಎಷ್ಟು ಗೊತ್ತಾ? $73 ಬಿಲಿಯನ್. ಅವರಿಬ್ಬರು ದೇಶದ ಲೆಕ್ಕವನ್ನು ಹಾಕ್ಕೊಂಡ್ರೆ $11 ಬಿಲಿಯನ್ ಮಾತ್ರ. ನಮ್ಮ ಒಟ್ಟು ಯೋಧರು 26 ಲಕ್ಷ. ಇದರಲ್ಲಿ ಅರ್ಧನೂ ಇಲ್ಲ ಆ ಎರಡು ದೇಶಗಳ ಹತ್ರ. ಬರೀ ಇರೋದು ಇಬ್ಬರ ಹತ್ರ ಕೂಡ ಕೇವಲ 13 ಲಕ್ಷ. ಇನ್ನು ನಮ್ಮ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ 4426 ಆದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಎರಡೂ ದೇಶಗಳ ಒಟ್ಟೊಟ್ಟಿಗೆ ಲೆಕ್ಕ ಹಾಕಿದ್ರೆ ಅವರ ಬಳಿ ಇರುವಂಥ ಟ್ಯಾಂಕ್ಗಳ ಸಂಖ್ಯೆ ಕೇವಲ 2937. ಇನ್ನು ನಮ್ಮ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ ನೋಡಿ 1,48,594. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಳಿ ಇರುವಂಥ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆ 27,576 ಮಾತ್ರ. ನಮ್ಮ ಬಳಿ ಇರುವಂಥ ಫಿರಂಗಿಗಳು 5,067. ಆ ಎರಡೂ ದೇಶಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಅವ್ರ ಹತ್ರ ಇರುವಂಥ ಫಿರಂಗಿಗಳು 3,429. ನಮ್ಮ ಹತ್ರ ಇರುವಂಥ ವಿಮಾನಗಳ ಸಂಖ್ಯೆ 2,229. ಆ ಎರಡೂ ದೇಶಗಳ ಬಳಿ ಇರುವಂಥದ್ದು 1,613 ಮಾತ್ರ. ನಮ್ಮ ಹತ್ರ ಇರುವಂಥ ಯುದ್ಧ ವಿಮಾನಗಳ ಸಂಖ್ಯೆ 513. ಆ ಎರಡು ದೇಶಗಳ ಸಂಖ್ಯೆ 370. ಇನ್ನು ನಮ್ಮ ಹತ್ರ ಇರುವಂಥ ಹೆಲಿಕಾಪ್ಟರ್ಗಳ ಸಂಖ್ಯೆ 899. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಬಳಿ ಇರುವಂಥ ಒಟ್ಟು ಹೆಲಿಕಾಪ್ಟರ್ಗಳ ಸಂಖ್ಯೆ 438 ಮಾತ್ರ. ನಮ್ಮ ಬಳಿ ಇರುವಂಥ ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಅಂದರೆ ದಾಳಿ ಹೆಲಿಕಾಪ್ಟರ್ಗಳ ಸಂಖ್ಯೆ 80 ಆದರೆ ಆ ಎರಡೂ ದೇಶಗಳನ್ನು ಒಟ್ಟಿಗೂಡಿಸಿದ್ರೆ ಬರುವಂಥ ನಂಬರ್ 57 ಮಾತ್ರ. ನಮ್ಮ ಹತ್ರ 1000ಕ್ಕಿಂತ ಹೆಚ್ಚು ಡ್ರೋನ್ಗಳಿದೆ. ಅವರಿಬ್ಬರ ಹತ್ರ ಕೇವಲ 300 ಮಾತ್ರ. ನಮ್ಮ ಹತ್ರ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ 18 ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ದೇಶದ ಬಳಿ ಇರುವಂಥ ಸಬ್ಮೆರಿನ್ಗಳ ಸಂಖ್ಯೆ ಕೇವಲ 8 ಮಾತ್ರ. ಇನ್ನು ವಿಮಾನ ವಾಹಕ ನಮ್ಮ ಹತ್ರ 2 ಇದೆ. ಅವ್ರ ಹತ್ರ ಕೋಳಿಮೊಟ್ಟೆ ಏನೂ ಇಲ್ಲ. ಅಷ್ಟೇ ಅವರ ತಾಕತ್ತು. ನಮ್ಮ ದೇಶದ ಮುಂದೆ ಆ ಎರಡೂ ದೇಶಗಳು ಏನಂದರೆ ಏನಕ್ಕೂ ಇಲ್ಲ, ಲೆಕ್ಕಕ್ಕೆ ಇಲ್ಲ. ನಮ್ಮ ದೇಶದ ತಂಟೆಗೆ ಬಂದರೆ ಏಕ್ ಮಾರ್ ದೋ ದೇಶ ದೋ ತುಕಡ ಆಗುತ್ತೆ ಅಷ್ಟು. ಮುಂದಿನ ಸಿದ್ಧತೆ ಗಮನ ಕೊಡೋಣ. ರಾಜಧಾನಿ ಬೆಂಗಳೂರಲ್ಲಿ ಯಾರು ಬೇಕಾದರೂ ಬದುಕನ್ನು ಕಟ್ಟಿಕೊಳ್ಳಬಹುದು. ಇದೇ ಕಾರಣಕ್ಕೇನೋ ನೆರೆ ರಾಷ್ಟ್ರ ಬಾಂಗ್ಲಾದೇಶದಿಂದ ಸಾವಿರಾರು ಮಂದಿ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಗಮನಿಸಲೇಬೇಕಾದ ವಿಚಾರ ಅಂದರೆ ಇವರೆಲ್ಲರೂ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ. ನಮ್ಮ ರಾಜಕಾರಣಿಗಳಿಗೆ ವೋಟ್ ಬೇಕು. ವೋಟ್ ಹಾಕಿದ ಮೇಲೆ ಮತದಾರ ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರಿಗೆ ಯಾರು ಮತ ಹಾಕಿದ್ರೇನು, ಯಾರು ಮತ ಹಾಕದಿದ್ರೇನು, ಗೆಲ್ಬೇಕು. ಗೆದ್ದ ಮೇಲೆ ವಿಧಾನಸೌಧದ AC ರೂಮ್ನಲ್ಲಿ ಹಾಯಾಗಿ ನಿದ್ದೆ ಹೊಡಿಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ, ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಅಬ್ಬರ.
ನಮ್ಮ ರಾಜಕಾರಣಿಗಳ ಬೈಗಳ್ಳತನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ನೆರೆಯ ಬಾಂಗ್ಲಾದೇಶದಿಂದ ಕರ್ನಾಟಕದ ರಾಜಧಾನಿಗೆ ಬಂದು ಇಲ್ಲಿ ಅವರ ಕೆಲಸ ಕಿತ್ಕೊಳ್ತಾ ಇರುವಂತ ಅಕ್ರಮ ವಲಸಿಗರನ್ನ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಹಗಲಿನಲ್ಲಿ ಸೆಕ್ಯೂರಿಟಿ ಗಾರ್ಡ್, ರಾತ್ರಿ ಆಟೋ ಡ್ರೈವರ್ಸ್. ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ, ದಾಖಲೆಯ ಅಗತ್ಯತೆ ಇಲ್ಲ. ವಿಡಿಯೋ ಮಾಡಿ ರಾಜಾರೋಷವಾಗಿ ಆಹ್ವಾನಿಸಿದ ಯುವಕರು. ಸಿಕ್ಯೂರಿಟಿ ಡ್ಯೂಟಿ ವಾಚ್ಮ್ಯಾನ್ আলার বাড়িয়ে যেন ডিউটি তারে ধরি আমরা ফটো মারছি আর ওই তো হে বাড়িয়েগিরি করে সিকিউরিটি ডিউটি করে 12,000 পেমেন্ট পায় আর ও নাইট 9,000 টাকা দিনে 11,000 টাকা। আচ্ছা 11,712 মতলব 12,000 হাসপিং ক্লিক করে আমরা গাড়ি দিয়ে দুইয়া দিবে আর হবি পাই তারে কোনটা ভরসা হয় না। ফটো লাগাইলে আছে দেখিলে জসিম ভাই অলরেডি দাঁড়িয়ে আছে ওই যাটু খালাওয়ালি খরচ M0 क्या किससे औकात दिखा रहा है। M0 क्या गाड़ी এখন লিয়া তো ড্রাইভিং লাইসেন্স নাই কোনকে খান্তা পড়তে ফেলাই। अरे एक काम कर तू एक काम कर প্রধানে সিকিউরিটি করতে ইউনিফর্ম লাগাই লো সিকিউরিটি কর পুরো অসুবিধা না কাম করতে ভাই আমরা ಕೇಳಿದ್ರಲ್ಲ, ನಮ್ಮ ಮಧ್ಯದಲ್ಲೇ ಪರದೇಶದಿಂದ ಬಂದವರು ಹೇಗೆಲ್ಲ ವಾಸ ಮಾಡ್ತಿದ್ದಾರೆ ಅಂತ. ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳಿ ಬಂದು ನಮ್ಮ BBMPಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ನುಸುಳುಕೋರರ ಕಂಟಕ ಶುರುವಾಗಿದೆ. ವಿಡಿಯೋ ನೋಡಿದ್ರಲ್ಲ, ಬನ್ನಿ, ಡೇ ಟೈಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ನೈಟ್ ಟೈಮಲ್ಲಿ ಆಟೋ ಡ್ರೈವರ್ಗಳಾಗಿರ್ಬೋದು ಅಂತೇಳಿ ಬೆಂಗಳೂರಿಗೆ ಬಾಂಗ್ಲಾದೇಶದ ನುಸುಳುಕೋರರ ಕಂಟಕ ಶುರುವಾಗಿದೆ. ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಹಣದ ಆಸೆಗೆ, ದೇಶದ ಹಿತಾಸಕ್ತಿಗೆ ಧಕ್ಕೆಯನ್ನು ಮಾಡಲಾಗ್ತಾ ಇದೆ. ಯಾರು ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು, ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ಪಾಸ್ಪೋರ್ಟ್ ಎಲ್ಲಿ ಸಿಗುತ್ತೆ, ವೀಸಾ ಎಲ್ಲಿ ಸಿಗುತ್ತೆ? ಇಲ್ಲ, ಅದೇನು ಇಲ್ಲದೇನೆ ಅವ್ರು ಭಾರತಕ್ಕೆ ಎಂಟ್ರಿ ಕೊಡೋದು. ಒಂದು ವಿಚಾರವನ್ನು ಹೇಳಲೇಬೇಕು, ತುಂಬ ಇಂಟ್ರೆಸ್ಟಿಂಗ್ ಇನ್ಪುಟ್ ನಿಮಗೆ ಗೊತ್ತಿರಬೇಕು ಚೆನ್ನಾಗಿ. ಯಾವಾಗ ಈ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಏಜೆಂಟ್ಗಳ ಥ್ರೂ ನಮ್ಮ ದೇಶದ ಒಳಗಡೆ ನುಸುಳಿಕೊಂಡು ಬರ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೋ, ತಕ್ಷಣ ಏನು ಮಾಡುತ್ತೆ, ಆ ಗಡಿ ಭಾಗದಲ್ಲಿ ಫೆನ್ಸಿಂಗ್ಗಳನ್ನು ಹಾಕೋಗುವಂಥ ಕೆಲಸವನ್ನು ಮಾಡಲಾಯಿತು, ಸ್ಟಾರ್ಟ್ ಮಾಡಿದ್ರು. ಇವತ್ತಿಗೂ ಹೇಳ್ತೀನಿ, ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿಯವರ ಸ್ವಹಿತಾಸಕ್ತಿಯಿಂದಾಗಿ ಅಲ್ಲಿ ಎಷ್ಟೋ ಒಂದು 14 ಕಿಲೋಮೀಟರ್ ಏನೋ ಅಲ್ಲಿ ಇವತ್ತಿಗೂ ಕೂಡ ಹಾಕೋಕ್ಕಾಗಿಲ್ಲ ಫೆನ್ಸಿಂಗ್. ಅವರ ಪ್ರತಿಷ್ಠೆಗೋಗಿ, ಅವರ ಒಣ ಪ್ರತಿಷ್ಠೆಗೋಸ್ಕರ ಅಲ್ಲಿ ಫೆನ್ಸಿಂಗ್ ಹಾಕಿಲ್ಲ, ಹಾಕೋದಕ್ಕೆ ಬಿಡಲೇ ಇಲ್ಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಅಲ್ಲಿಂದ ಇವತ್ತಿಗೂ ಕೂಡ ಅಕ್ರಮವಾಗಿ ಪ್ರವೇಶವನ್ನು ಪಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಅಸ್ಸಾಂ ಗಡಿಯಲ್ಲಿ ಇವತ್ತು ಅಕ್ರಮವಾಗಿ ಪ್ರವೇಶವನ್ನು ಪಡ್ಕೊಳ್ತಿದ್ದಾರೆ. ಏಜೆಂಟ್ಗಳಿಗೆ ಹಣ ಕೊಡೋದು, ಅಕ್ರಮವಾಗಿ ಪ್ರವೇಶವನ್ನು ಮಾಡೋದು. ಇವತ್ತು ಅಸ್ಸಾಂ CM ಹೇಳ್ಕೊಳ್ತಾರೆ ಒಂದು ವಿಚಾರವನ್ನು, ಅಸ್ಸಾಮಲ್ಲಿ 40% ಬಾಂಗ್ಲಾದೇಶಿಗರೇ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಇನ್ನು 10% ಯಾರು ಬಂದರೆ ಹಿಂದೂಗಳು ಮೈನಾರಿಟಿ ಆಗ್ತಾರಂತೆ. ಇದನ್ನು ಅಲ್ಲಿರುವಂಥ ಮುಖ್ಯಮಂತ್ರಿ ಅವರೇ ಹೇಳ್ಕೊಂಡಿರೋದು. ಇವರು ದುಡ್ಡು ಕೊಡೋದು ಒಳಗಡೆ ಬರ್ತಾರೆ. 2,000 ರೂಪಾಯಿಂದ 20,000 ರೂಪಾಯಿವರೆಗೂ ಕೂಡ ಹಣವನ್ನು ಕೊಡ್ತಾರೆ ಏಜೆಂಟ್ಗಳಿಗೆ, ಕರ್ಕೊಂಬರ್ತಾರೆ. ಅಲ್ಲಿ ಒಂದಲ್ಲ ಎರಡಲ್ಲ ನಾನಾ ಮಾರ್ಗಗಳಿದೆ, ಸಣ್ಣ ಸಣ್ಣ ನದಿಗಳಿದೆ, ಆ ನದಿಗಳ ಮೂಲಕ ಬರ್ತಾರೆ. ಫೆನ್ಸ್ಗಳನ್ನ ಕಿತ್ತಾಕ್ಬಿಟ್ಟು ಆ ಮೂಲಕವಾಗಿ ಬರ್ತಾರೆ. ಅಲ್ಲಿಂದ ಬಂದು ಅಲ್ಲಷ್ಟೇ ಅಲ್ಲ, ಎಲ್ಲ ಬರ್ತಾರದು ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದು ಏನು ಮಾಡ್ತಾಯಿದ್ದಾರೆ, ಕಸ ಆಯೋದೇ ಇವ್ರ ಕೆಲಸ. ಇಲ್ಲಿ ಬೆಂಗಳೂರಲ್ಲಿ 3 ಚಕ್ರದ ಸೈಕಲ್ನಲ್ಲಿ ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಪೇಪರ್ಗಳನ್ನು ಸಂಗ್ರಹ ಮಾಡೋದು ಇವರ ಕೆಲಸ. ಅಷ್ಟೇ ಯಾಕ್ರಿ, ಇನ್ನೊಂದು ಶಾಕಿಂಗ್ ವಿಚಾರ ಗೊತ್ತಾ ನಿಮಗೆ, BBMPಯಲ್ಲೂ ಕೂಡ ಅವರು ಕೆಲಸ ಮಾಡ್ತಾರಂತೆ. ಇನ್ನು ಸುಳುಕೋರರು ನೋಡಿ ಯಾವ ಲೆವೆಲಲ್ಲಿದ್ದಾರೆ. ಬಾಂಗ್ಲಾದೇಶ ನುಸುಳುಕೋರರಿಂದ ಒಂದಲ್ಲ ಎರಡಲ್ಲ ವಿವಿಧ ಕಡೆ ಸಮಸ್ಯೆಗಳು ಉಂಟಾಗಿದೆ. ಕಾನೂನು ಉಲ್ಲಂಘಿಸಿ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶವನ್ನು ಪಡ್ಕೊಳ್ತಿದ್ದಾರೆ. ಇದು ಕಂಟಕ ಎದುರಾಗಿರೋದು. ಇವತ್ತಲ್ಲ ನಾಳೆ ನಮಗೆ ಪೆಟ್ಟು. ಈಗಲೇ ಎಚ್ಚೆತ್ಕೊಳ್ಬೇಕು. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ಇವತ್ತು ಏನಾಗ್ತಿದೆ ಗೊತ್ತು ತಾನೆ, ಹಿಂದೂಗಳ ನರಮೇಧ ಆಗ್ತಾ ಇದೆ. ಅಸ್ಸಾಂನಲ್ಲಿ 40% ಇವತ್ತು ಬಾಂಗ್ಲಾದೇಶಿಗರು ಬಂದು ಸೇರ್ಕೊಂಡಿದ್ದಾರೆ.
ಬೆಂಗಳೂರಿಗೂ ಬಂದು ಸೇರ್ಕೊಳ್ಳೋದು ಯಾವುದೇ ಅನುಮಾನ ಬೇಡ, ಖಂಡಿತವಾಗ್ಲೂ ಕೂಡ ಬರ್ತಾರೆ. ಇನ್ನು ಮತಕ್ಕಾಗಿ ದೇಶವನ್ನ ಮಾರಾಟ ಮಾಡ್ತಿದ್ದಾರೆ ರಾಜಕಾರಣಿಗಳು, ಅವ್ರು ಬೆನ್ನಿಗೆ ನಿಂತಿದ್ದಾರೆ ರಾಜಕಾರಣಿಗಳು. ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ. ಯಾರೆಲ್ಲ ಇವತ್ತು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ತಿರಲ್ಲ, ಓ ಬಂದಿದ್ಯಾ ನಂಗೊಂದು ಓಟ್ ಹಾಕ್ಬಿಡು, ನಿನ್ಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತೀನಿ, ಅದು ಮಾಡಿಸ್ಕೊಡ್ತೀನಿ, ದಾಖಲೆ ಕೊಡ್ತೀನಿ ಅಂತೇಳಿ ಬರ್ಕೊಳ್ತಿರಲ್ರಿ ರಾಜಕಾರಣಿಗಳೇ. ನಾಳೆ ನಿಮ್ಮ ಮನೆಗೆ ಬೆಂಕಿ ಹಚ್ತಾರೆ, ರೆಡಿ ಆಗಿರಿ. ನಿಮ್ಮ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಅವರು ಸಿದ್ಧರಾಗ್ತಾರೆ, ರೆಡಿ ಆಗಿರಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಇವತ್ತು ಅವ್ರಿಗೆ ನುಸುಳುವಿಕೆಗೆ ದಾರಿ ಆಗ್ತಾ ಇದೆ. ಕಷ್ಟಪಡಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ತಾನೇ ಗೆಲ್ತೀರ. ಅಡ್ಡದಾರಿಯಲ್ಲಿ ಅವ್ರನ್ನ ಕರ್ಕೊಂಬಂದು ಕಳ್ಳದಾರಿಯಲ್ಲಿ ಅವ್ರಿಗೆ ಬಂದವ್ರಿಗೆ ವೋಟರ್ ಐ ಡಿಯನ್ನು ಮಾಡಿಕೊಡೋದು, ಆಧಾರ್ ಕಾರ್ಡನ್ನು ಮಾಡಿಸ್ಕೊಡೋದು, ಆಮೇಲೆ ಪ್ರಮಾಣ ಮಾಡಿಸ್ಕೊಡೋದು ನನಗೇ ಊಟ ಹಾಕಬೇಕು ಅಂತೇಳಿ. ಇವತ್ತು ಒಬ್ಬ ರಾಜಕಾರಣಿ ಎದೆ ತಟ್ಕೊಂಡು ಹೇಳಿ ನಾನು ಆ ಕೆಲಸ ಮಾಡಿಲ್ಲ ಅಂತೇಳಿ ಹೇಳ್ತಾರ? ಯಾರು ಮುಂದಕ್ಕೆ ಬರಲ್ಲ. ನುಸುಳುಕೋರರಿಗೆ ಐ ಡಿ ಕಾರ್ಡನ್ನು ಮಾಡಿಸೋದಕ್ಕೆ ಒಂದು ಜಾಲ ಇದೆ. 500 ರೂಪಾಯಿ ಕೊಟ್ಟರೆ ಯಾರು ಬೇಕಾದರೂ ಮಾಡಿಕೊಡ್ತಾರೆ ಐ ಡಿ ಕಾರ್ಡ್. ಅದು ಫಸ್ಟ್ ಸ್ಟಾಪ್ ಆಗಬೇಕು. ಆಧಾರ್ ಕಾರ್ಡ್ ಅಂದರೆ ಏನು ರೀ? ನಾನು ಒಬ್ಬ ದೇಶದ ಪ್ರಜೆ ಅಂತೇಳಿ ನಮಗೆ ತೋರಿಸಿಕೊಳ್ಳುವಂಥ ಒಂದು ಐಡೆಂಟಿಟಿ. ಅವ್ರು ಬರ್ತಾರೆ, ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಡ್ಡದಾರಿಯಲ್ಲಿ ಬಂದು ಕದ್ದು ಮುಚ್ಕೊಂಡು ಬಂದು ಅಕ್ರಮವಾಗಿ ಬಂದು ಇಲ್ಲಿ ಬಂದು ಅವ್ರ ಹತ್ರ ಹೋಗಿ ಪೊಲೀಸರು ಕೇಳಿದ್ರೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ನಾವಿಲ್ಲಿ ಲೋಕಲೈಟ್ ನೋಡಿ ಅಂತ ಹೇಳ್ತಾರೆ. ಹಿಂದಿ ಮಾತಾಡ್ತಾರೆ. ಏನು ಹೇಳೋದು ಅವ್ರಿಗೆ? ಆ ಪೊಲೀಸ್ನವ್ರು ಏನು ಮಾಡೋಕ್ಕಾಗತ್ತೆ ನೋಡಿ. ಸ್ವಲ್ಪ ದಿನದ ಹಿಂದೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಒಂದು ವಿಚಾರ. ಒಬ್ಬರು DYSP ನೇತೃತ್ವದಲ್ಲಿ ಒಂದು ರೇಡ್ ಆಗುತ್ತೆ. ಬಾಂಗ್ಲಾದೇಶಗಳನ್ನ ಕರ್ಕೊಂಡೋಗಿ ಕೋಲ್ಕತ್ತಾಗೆ ಬಿಡ್ತಾರೆ, ಅಲ್ಲಿಂದ ಕಳಿಸಿ ಅಂತೇಳಿ. ಕಳಿಸ್ತಾರ? ಇಲ್ಲ. ಕೋಲ್ಕತ್ತಾದವರು ಕರ್ನಾಟಕದ ಪೊಲೀಸರ ಮೇಲೆ ಬ್ಲೇಮ್ ಮಾಡ್ತಾರೆ. ನೀವು ಕರ್ಕೊಂಡು ಬಂದುಬಿಟ್ಟಿದ್ರೆ ನೀವೇ ಕರ್ಕೊಂಡೋಗಿ ಬಿಡ್ರಿ, ನಾವ್ಯಾಕ್ರಿ ಖರ್ಚು ಮಾಡಬೇಕು, ನಾವ್ಯಾಕ್ರಿ ಅವ್ರಿಗೆ ಊಟ ತಿಂಡಿ ಹಾಕಬೇಕು ಅಂತೇಳಿ ಕೋಲ್ಕತ್ತಾದಲ್ಲಿ ಪೊಲೀಸ್ನವರು, ಅಲ್ಲಿನ ಅಧಿಕಾರಿಗಳು ಕರ್ನಾಟಕದ ಪೊಲೀಸರನ್ನ ಬ್ಲೇಮ್ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಒಂದಷ್ಟು ಜನ ನಮಗೆ ಗೊತ್ತಿರೋಂಗೆ ಇಲ್ಲಿ ಒಂದು ಈ ಪೀಣ್ಯ ಹತ್ರನೋ ಅಥವಾ ರಾಜಗೋಪಾಲ್ ನಗರ ಹತ್ರನೋ ಒಂದು ಆಶ್ರಯ ಅಂತೇಳಿ ಒಂದು NGO ಇದೆ, ನಾಯ್ಡು ಅಂತೇಳಿ ನಡೆಸ್ತಾರೆ. ಅವರು NGOಗೆ ಹೋದರೆ ಇವತ್ತು 20ಕ್ಕಿಂತ ಹೆಚ್ಚಿನ ಜನ ಬಾಂಗ್ಲಾದೇಶಿಗರಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಅಲ್ಲೋಗಿ ಬಿಟ್ಟಿರೋದು ಯಾರು? ಪೊಲೀಸ್ನವರೇ. ಕರ್ಕೊಂಡೋಗಿ ಬಿಟ್ಟಾಯ್ತು ಅಷ್ಟೇ. ಅವ್ರಿಗೋಗ್ಲಿ ದುಡ್ಡು ಕೊಡ್ತಾವ್ರಾ NGOಗೆ? ಅವ್ರಿಗೆ ಊಟ ಹಾಕಿ ತಿಂಡಿ ಹಾಕಿ ಅಂತ ಇಲ್ಲ. ಅವರೇ ಆಶ್ರಯ NGOನೇ ಸ್ವಂತ ದುಡ್ಡಿಂದ ಅವ್ರಿಗೆ ಖರ್ಚು ಮಾಡಿ ಅವ್ರನ್ನ ನೋಡ್ಕೊಳ್ತಾ ಇದೆ. ಕರ್ಕೊಂಡೋಗಿ ಬಿಡೋದು ಅಷ್ಟೇ ಅವ್ರ ಕೆಲಸ. ಮುಂದೆ ಏನಾಯ್ತು ಅಂತೇಳಿ ಯಾರು ಕೂಡ ಫಾಲೋ ಅಪ್ ಮಾಡೋದಿಲ್ಲ. ಪಾಪ NGOನವರು ಬಾಬಾ ಬಡ್ಕೊಂಡು ಆ ಬಾಂಗ್ಲಾದೇಶಗಳನ್ನ ಇಟ್ಕೊಂಡಿದ್ದಾರೆ. ಅಥವಾ ತಿರುಗಿ ಕೂಡ ನೋಡ್ತಿಲ್ಲ ಪೊಲೀಸ್ನವರು. ನೋಡಿ, ಈ ರೀತಿಯಾಗಿ ಅಡ್ಡದಾರಿಯಲ್ಲಿ ಕದ್ದು ಬಂದವರಿಗೆ ಸರ್ಕಾರಿ ದಾಖಲೆಗಳು ಹೇಗೆ ಸಿಗುತ್ತೆ? ಅದಕ್ಕೆಲ್ಲ ಕಾರಣ ಯಾರು? ಫಸ್ಟ್ ಅವ್ರನ್ನ ಒದ್ದು ಒಳಗಾಕ್ಬೇಕು, ಅಥವಾ ಅವ್ರನ್ನ ಒದ್ದು ದೇಶದಿಂದನೇ ಗಡೀಪಾರು ಮಾಡ್ಬಿಡ್ಬೇಕು. ಸಿಗ್ತಾರೆ, ಸಿಗಲ್ಲ ಅಂತೇನಿಲ್ಲ. ಸರ್ಕಾರಿ ದಾಖಲೆ ನೀಡೋದಕ್ಕೂ ಕೂಡ ಮೊದಲೇ ಒಪ್ಪಂದ ಆಗಿರುತ್ತೆ, ಇಲ್ಲ ಅಂತೇನಿಲ್ಲ. ದಾಖಲೆ ಕೊಡಿಸುವವರ ಪರ ಮತದಾನಕ್ಕೆ ಮೊದಲೇ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಬಾಂಗ್ಲಾದೇಶದಿಂದ ಬಂದವರ ಮತವನ್ನು ಪಡೆಯೋದಕ್ಕೆ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ. ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳು ದೇಶ ಮಾರೋದಕ್ಕೆ ಹೊರಟಿದ್ದೀರಿ, ಇನ್ನಾದರೂ ಎಚ್ಚೆತ್ಕೊಳ್ಳಿ. ಮುಂದಿನ ಸುದ್ದಿ ಗಮನ ಕೊಡೋಣ. ಪಾಕಿಸ್ತಾನ ಮತ್ತೆ ಸುದ್ದಿಯಲ್ಲಿದೆ. ಮೊದಲೇ ಸಾಲದ ಸುಳಿಗೆ ಸಿಲುಕಿ ಒದ್ದಾಡ್ತಿರುವಂಥ ದೇಶಕ್ಕೆ ದುಡ್ಡಿನ ದೊರೆಯೊಬ್ಬರು ಬಂದಿದ್ದಾರೆ. ಅವರ ಬಳಿಯೂ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನದ ಬಗ್ಗೆ ಹೇಳಬಾರ್ದು ಅಂತ ಅನ್ಸುತ್ತೆ. ಆದ್ರೇನ್ ಮಾಡೋದು? ಆ ಬಿಕಾರಿ ದೇಶದಿಂದ ಒಂದಲ್ಲ ಒಂದು ಸುದ್ದಿ ಬಂದೇ ಬರುತ್ತೆ. ಬಡವರ ಮನೆಗೆ ಭಾಗ್ಯ ಬಂತು ಅನ್ನೋ ಮಾತು ಕೇಳಿದ್ದೀರಿ. ಆದ್ರೆ ಭಿಕ್ಷುಕರ ಊರಿಗೆ ದುಡ್ಡಿನ ದೊರೆ ಬಂದಿದ್ದಾನೆ. ಮಾತಿಗೆ ಬಂದಿಳಿದ ಅರಬ್ ದೇಶದ ಅಧ್ಯಕ್ಷರು ಸಾಲಕ್ಕೆ ತಟ್ಟೆ ಹಿಡಿದ್ರ ಎಂದು ಪ್ರಶ್ನಿಸಿದ ನೆಟ್ಟಿಗರು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೈಕಾಲು ಹಿಡಿದು ಯಪ್ಪ ಎಣ್ಣ ಅಂತ ಬೇಡ್ಕೊಂಡಿದ್ದಕ್ಕೆ UAE ದೊರೆ ಮಡಿದಿದ್ದಾರೆ. ಶೇಖ್ ಮೊಹಮ್ಮದ್ ಬಿನ್ ಝೋಯೆದ್ ಅಲ್ ನಹ್ಯಾನ್ ಪಾಕಿಸ್ತಾನಕ್ಕೆ ಬಂದಿಳಿದಿದ್ದಾರೆ. ದುಡ್ಡಿನ
ದೊರೆ ಬಂದ್ರೆ ಭಿಕ್ಷುಕರು ಸಾಲು ಗಟ್ಟಿ ನಿಲ್ಬೇಕಲ್ವೇ? ಹೀಗಾಗಿ UAE ಅಧ್ಯಕ್ಷರನ್ನ ಪಾಕಿಸ್ತಾನದ ಉಪ ಪ್ರಧಾನಿ ವಿದೇಶಾಂಗ ಇಲಾಖೆ ಸಚಿವ ಅಷ್ಟೇ ಯಾಕೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕೂಡ ಬಂದು ಸ್ವಾಗತಿಸಿದ್ರು. ಮಜಾ ಏನ್ ಗೊತ್ತಾ? ಆಪರೇಷನ್ ಸಿಂಧೂರ್ ವೇಳೆ ಭಾರತದ ವಾಯುಪಡೆ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಯನ್ನ ಧ್ವಂಸಗೊಳಿಸಿತ್ತು. ಅಲ್ಲಿಗೆ UAE ದೊರೆ ಬಂದಿದ್ದಾನೆ. ಪಾಕಿಸ್ತಾನದ ಸ್ಥಿತಿ ಆ ಅಲ್ಲಾಹ್ಗೆ ಪ್ರೀತಿ ಎಂಬಂತಾಗಿದೆ. ಪಾಕಿಸ್ತಾನದ ಮೇಲೆ 70,36,000 ಕೋಟಿ ಸಾಲ ಇದೆ. 70,36,000 ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಗೊತ್ತಾ? ಇಷ್ಟು ದುಡ್ಡಿನಲ್ಲಿ ಕರ್ನಾಟಕದ 18 ಬಜೆಟ್ ಮಂಡಿಸಬಹುದು. ಪಾಕಿಸ್ತಾನದ ಪ್ರತಿ ವ್ಯಕ್ತಿಯ ಮೇಲೆ 2,70,000 ರೂಪಾಯಿ ಸಾಲ ಇದೆ. ಪಾಕಿಸ್ತಾನ GDPಯ 68% ಸಾಲವೇ ಇದೆ. ಪಾಕ್ಗೆ 22% ಸಾಲ ಕೊಟ್ಟಿರೋದು ಚೀನಾ. ಪಾಕಿಸ್ತಾನಕ್ಕೆ 18% ಸಾಲವನ್ನ ವಿಶ್ವ ಬ್ಯಾಂಕ್ ನೀಡಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 15% ಸಾಲ ಮಾಡಲಾಗಿದೆ. ಸೌದಿಯಿಂದ 7%, UAEಯಿಂದ 4% ಸಾಲ ಮಾಡಿಕೊಂಡಿದ್ದಾರೆ. IMFನಿಂದ 6% ಸಾಲ ಮಾಡಲಾಗಿದೆ. ಮುಂದೆ ಭಿಕ್ಷೆ ಬೇಡಿದ್ರ ಶಹಬಾಜ್ ಮುನೀರ್. ಆರ್ಥಿಕವಾಗಿ ಮುಗ್ಗಟ್ಟು ಎದುರಿಸುತ್ತಿರುವ ಪಾಕಿಸ್ತಾನಕ್ಕೆ ಈಗಾಗಲೇ UAEಗೆ ಹಲವು ಸುತ್ತಿನ ಆರ್ಥಿಕ ಪ್ಯಾಕೇಜ್ ಘೋಷಿಸಿದೆ. ಈಗ ಅಲ್ಲಿಗೆ ಬಂದಿರುವ ಗಲ್ಫ್ ಅಧ್ಯಕ್ಷರ ಬಳಿ ಮತ್ತೆ ಹಣದ ಬೇಡಿಕೆ ಇಟ್ಟಿದ್ದೀರಾ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯವಾಡಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮತ್ತೊಂದೆಡೆ ತಂಗಿ ಸಾವಿನ ಸುದ್ದಿ ಕೇಳಿ ಅಣ್ಣನ ಉಸಿರೇ ನಿಂತಿದೆ. ಅರಮನೆ ಬಳಿ ಸ್ಫೋಟ, ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ. ತಂಗಿಯ ಸಾವಿನ ಸುದ್ದಿ ಕೇಳಿ ಅಣ್ಣನು ದುರ್ಮರಣ. ಮೈಸೂರು ಅರಮನೆ ಮುಂದೆ ಹೀಲಿಯಂ ಗ್ಯಾಸ್ ತುಂಬಿದ್ದ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಆ ಘಟನೆಯಲ್ಲಿ ಬಲೂನ್ ವ್ಯಾಪಾರಿ ಸಲೀಂ ಸೇರಿದಂತೆ ಗಾಯಗೊಂಡಿದ್ದ ಮತ್ತಿಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಸ್ಫೋಟದಲ್ಲಿ ಸತ್ತವರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಲಕ್ಷ್ಮಿ ಕೂಡ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಗಾಯಗೊಂಡ ಮಂಜುಳಾ ಕೂಡ ಕೊನೆಯುಸಿರೆಳೆದಿದ್ದಾರೆ. ತಂಗಿ ಸಾವಿನ ಸುದ್ದಿ ಕೇಳಿ ಅಣ್ಣ ಸಾವು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳು ಮಂಜುಳಾ ನಿನ್ನೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ರು. ತಂಗಿ ಸಾವಿನ ಸುದ್ದಿ ಕೇಳಿ ಅಣ್ಣನು ಮೃತಪಟ್ಟಿರೋ ಘಟನೆ ಕೂಡ ನಡೆದಿದೆ. ತಂಗಿ ಅಂತ್ಯ ಸಂಸ್ಕಾರದ ಬೆನ್ನಲ್ಲೇ ಪರಮೇಶ್ವರ್ ಉಸಿರು ಚೆಲ್ಲಿದ್ದಾರೆ. ತಾಯಿ ಸಾವಿನ ಬಗ್ಗೆ ಮಗಳಿಗೆ ಗೊತ್ತೇ ಇಲ್ಲ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕಥೆ ಕೇಳಿದ್ರೆ ಕಣ್ಣೀರು ಬರುತ್ತೆ. ಲಕ್ಷ್ಮಿ ಸೀರೆ ಕುಚ್ಚು ಹಾಕಿ ಜೀವನ ಮಾಡ್ತಿದ್ರು. ಕಡು ಬಡತನದಲ್ಲಿ ಮಗಳನ್ನು ಸಾಕ್ತಿದ್ರು. ಆದ್ರೆ ಅದೇ ಮಗಳಿಗೆ ತಾಯಿ ಕಣ್ಮುಚ್ಚಿದ್ದು ಗೊತ್ತೇ ಇಲ್ವಂತೆ. ಅಮ್ಮ ಹುಷಾರಾಗ್ತಾಳೆ ಅನ್ನೋ ನಂಬಿಕೆಯಲ್ಲಿರೋ ಡಿಂಪಲ್ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಒಳ್ಳೇದು ಅಂತ ಕೇಳ್ತೀವಿ. ಅವಳು ಅಷ್ಟು ಆರೋಗ್ಯವಾಗಿ ಎಷ್ಟು ಖುಷಿಯಾಗಿ ಬಂದು ಅಂದ್ರೆ 2 ದಿನ ಟ್ರಿಪ್ ನೋಡೋಕ್ಕೆ ನಾವು ಹೋಗಿ ಬರ್ತೀನಿ ಅಂತ ಹೇಳಿ ಬಂದು. ಈಗ ಇವತ್ತು ನಮಗೆ ಅವಳು ಇಲ್ಲ ಅಂತಂದ್ರೆ ತುಂಬಾ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಅವಳು ಅಷ್ಟು ನಾವು ಹಚ್ಕೊಂಡಿದ್ವಿ, ಅಷ್ಟು ಇದಾಗಿದ್ವಿ. ನಮಗೆ ಗೌರ್ಮೆಂಟಿಗೆ ಕೈ ಕೇಳ್ಕೊಳ್ಳೋದಷ್ಟೇ, ನನ್ನ ಮಗಳಿಗೆ ಮುಂದಕ್ಕೆ ಅವಳ ಜೀವನಕ್ಕೆ ಎಜುಕೇಷನ್ಗೆ ಒಂದು ಹೆಲ್ಪ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀವಿ. ಅರಮನೆ ಎದುರೇ ವರ್ಕ್ ಆಗ್ತಿಲ್ವಾ ಸಿಸಿ ಕ್ಯಾಮೆರಾ? ಹೀಲಿಯಂ ಬ್ಲಾಸ್ಟ್ ಕೇಸ್ ತನಿಖೆ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಇದೀಗ ಸ್ಫೋಟವಾದ ಸ್ಥಳದಲ್ಲೇ ಸಲೀಂ ಸೈಕಲ್ನಲ್ಲಿ ಅರ್ಧ ಚೀಲದಷ್ಟು ಹೀಲಿಯಂ ಪೌಡರ್ ಸೀಸ್ ಮಾಡಲಾಗಿದೆ. ಇಲ್ಲೂ ಕೂಡ ಪೊಲೀಸರಿಗೆ ಅನುಮಾನ ಬರುತ್ತೆ. ಯಾಕಂದ್ರೆ ಹೀಲಿಯಂ ಗ್ಯಾಸ್ ರೀಫಿಲ್ಗೆ ಸುಮಾರು 30 ನಿಮಿಷ ಬೇಕು. ಜನದಟ್ಟಣೆ ಪ್ರದೇಶದಲ್ಲಿ ಹೀಲಿಯಂ ತಯಾರಿಸಲು ಸಾಧ್ಯವಿಲ್ಲ.
ಹೀಗಾಗಿ ಈ ಆಯಾಮದಲ್ಲೂ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಅತ್ತ ಅರಮನೆ ಮುಂದೆಯೇ ಸಿಸಿ ಕ್ಯಾಮೆರಾ ವರ್ಕ್ ಆಗ್ತಿಲ್ವಾ ಎಂಬ ಅನುಮಾನ ಮೂಡಿದೆ. ಮೈಸೂರು ಅರಮನೆ ಮುಂದೆ ಹೀಲಿಯಂ ಬ್ಲಾಸ್ಟ್ ಆಗಿದ್ದು, ಅರಮನೆ ಎದುರೇ ಸಿಸಿ ಕ್ಯಾಮೆರಾ ವರ್ಕ್ ಆಗ್ತಿಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಸಿಸಿ ಕ್ಯಾಮೆರಾದಲ್ಲಿ ಬ್ಲಾಸ್ಟ್ ದೃಶ್ಯ ಸೆರೆಯಾಗಿಲ್ಲ. 360 ಡಿಗ್ರಿ ಸಿಸಿ ಕ್ಯಾಮೆರಾ ಇದ್ರೂ ಬ್ಲಾಸ್ಟ್ ದೃಶ್ಯ ರೆಕಾರ್ಡ್ ಆಗಿಲ್ಲ. ಈ ಸಿಸಿ ಕ್ಯಾಮೆರಾ ಸ್ಫೋಟ ಸ್ಥಳದಿಂದ ಕೇವಲ 20 ಅಡಿ ದೂರದಲ್ಲಿದೆ. ಹಾಗಿದ್ರೆ ಸಿಸಿಟಿವಿ ಕ್ಯಾಮೆರಾ ಕೆಟ್ಟಿದೆಯಾ, ಇಲ್ಲ ಬೇರೆ ಕಡೆ ತಿರುಗಿತ್ತಾ ಅನ್ನೋದೇ ಅನುಮಾನ. ಸ್ಫೋಟದ ಮೂಲಕ ಭದ್ರತಾ ಲೋಪ ಕೂಡ ಬಯಲಾಗ್ತಿದೆ. ಸಿಸಿಟಿವಿ ದೃಶ್ಯ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅನ್ನುವಂತಹ ಮಾಹಿತಿಗಳೀಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥದ್ದು. ತಾರೀಗ ಸದ್ಯ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇನೆ. ಅರಮನೆಯ ಜಯವಾರ್ಧನ ದ್ವಾರದಲ್ಲಿ ಬಳಿ ಸಾಕಷ್ಟು ಸಿಸಿ ಕ್ಯಾಮೆರಾ ಇದೆ. ಆದರೆ ಘಟನೆ ನಡೆದ ಸುಮಾರು 20 ಅಡಿ ದೂರದಲ್ಲಿರುವಂತಹ ಏನೊಂದು ಲೈಟ್ ಕಂಬದಲ್ಲಿ ಒಂದು CCTV ಹಾಕಿದ್ದಾರೆ. ಅದು 360 ತಿರುಗುವಂತಹ ಸಿಸಿ ಕ್ಯಾಮೆರಾ ಆಗಿರುವಂಥದ್ದು. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸ್ಫೋಟಗೊಳ್ಳುವಂತಹ ಸಂದರ್ಭದಲ್ಲಿ ಆ ಕ್ಯಾಮೆರಾ ಬೇರೆ ಕಡೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ದೂರದಿಂದ ಕ್ಯಾಪ್ಚರ್ ಆಗಿರುವಂತಹ CCTV ದೃಶ್ಯಗಳು ಸಿಕ್ಕಿದ್ರು ಕೂಡ ಘಟನೆ ನಡೆದ ಕೂದಲೆಳೆ ಅಂತರದಲ್ಲಿರುವಂತಹ ಈ ಒಂದು 360 ಡಿಗ್ರಿಯಲ್ಲಿ ತಿರುಗುವಂತಹ ಕ್ಯಾಮ್ರಾದಲ್ಲಿ ಆ ಒಂದು ಸ್ಫೋಟ ದೃಶ್ಯ ಸೆರೆಯಾಗಿದ್ರೆ ಪೊಲೀಸರ ತನಿಖೆಗೆ ಸಾಕಷ್ಟು ಸಹಕಾರಿ ಆಗ್ತಾ ಇತ್ತು. ಕೆಲವೊಂದು ಕಡೆ ಅರಮನೆಯ ಆಡಳಿತ ಮಂಡಳಿಯ ಭದ್ರತಾ ಲೋಪ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎತ್ಕಾಳ್ತಿದೆ. ಸೊ ಹೀಗಾಗಿ ಮುಂದಾದರೂ ಕೂಡ ಈ CCTVಗಳನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರ ಕಾದೊಡಬೇಕಾಗಿದೆ. ಮೈಸೂರು ಹೀಲಿಯಂ ಬ್ಲಾಸ್ಟ್ ಕೇಸ್ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಬಲೂನ್ ವ್ಯಾಪಾರಿ ಸಲೀಂ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಿದೆ. ಯಾಕಂದ್ರೆ ಈ ಸಲೀಂ ಹೊಟ್ಟೆಪಾಡಿಗಾಗಿ ಬಲೂನ್ ಮಾರ್ತಿದ್ದವನು ಅಂತ ಅನಿಸೋದಿಲ್ಲ. ಯಾಕಂದ್ರೆ ತನಿಖೆ ವೇಳೆ ಪೊಲೀಸರು ಸಲೀಂ ಹಿನ್ನೆಲೆಯನ್ನ ಕೆದಕಿದ್ದು ಸ್ಫೋಟಕ ಸತ್ಯ ಬಯಲಾಗಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವತ್ತು ಕಿಚ್ಚ ಸುದೀಪ್ ಅವರು ಆಕ್ರೋಶಭರಿತರಾಗಿ ಮಾತುಗಳನ್ನಾಡಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನಾಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದು. ನೀವು ಕಪಾಳ ಕೊಡಿದ್ರೆ ಹೊಡ್ಕೊಳ್ಳೋಷ್ಟು. ಕಿಚ್ಚ ಸುದೀಪ್ ಡಿಸೆಂಬರ್ 20ರಂದು ಹುಬ್ಬಳ್ಳಿಯಲ್ಲಿ ನಿಂತು ಪೈರಸಿ ವಿರುದ್ಧ ಅಬ್ಬರಿಸಿದ್ರು. ಸುದೀಪ್ ಯುದ್ಧಕ್ಕೆ ಕೆಲವು ಮಂದಿ ಬೇಸರ ವ್ಯಕ್ತಪಡಿಸಿದ್ರು. ಅಲ್ಲದೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಸಾವಿರಾರು ಮಂದಿ ಮುಂದೆ ನಿಂತು ದೊಡ್ಡ ವೇದಿಕೆಯಲ್ಲಿ ಹೀಗೆ ಮಾತನಾಡಬಾರ್ದಿತ್ತು, ಹಾಗೆ ಹೀಗೆ ಅಂತೆಲ್ಲ ಕೆಲವರು ಕಿಡಿಕಾರಿದ್ರು. ಆದರೆ ಸುದೀಪ್ ಯಾಕೆ ಆ ರೀತಿಯ ಪದ ಬಳಸಿದ್ರು ಅನ್ನೋದು ಸತ್ಯ ರಿವೀಲ್ ಮಾಡಿದ್ದಾರೆ. ನಾನು ಅಭಿಮಾನಿಗಳನ್ನ ಮುಂದಿಟ್ಟುಕೊಂಡು ಮಾತಾಡಿಲ್ಲ. ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನಾಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ. ಅಲ್ಲಿಂದ ನಮಗೆ ಬರುತ್ತಲ್ವಾ, ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತ ಅಂದೆ ನಾನು ಅಷ್ಟೇ. ಪ್ರೀತಿಯಿಂದ ತಾಯಿ ಹೊಡೆದ್ರೆ ಹೊಡೆಸ್ಕೊಳ್ತೀನಿ. ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡಿದ್ರೆ ಆಗುತ್ತೆ ಸರ್. ಪಕ್ಕದ ಮನೆಯವ್ರು ಹೊಡಿ ಏಟ್ಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡಲಿಲ್ವೇ. ನನ್ನ ವಿರೋಧಿಗಳು ಕೂಡ ಬಂದು ಸಿನಿಮಾ ನೋಡವ್ರೆ. ಎಲ್ಲ ಹೀರೋಗಳು ಫ್ಯಾನ್ಸು ಥಿಯೇಟ್ರಲ್ಲಿ ನೋಡ್ತಾವ್ರೆ. ಕೆಲವು ಗುಂಪು ಮಾತ್ರ ಇಲ್ಲ. ಅವರು ಬಂದು ನೋಡಿದ್ದಕ್ಕೆ ತಾನೇ ವಿವರಣೆ ಕೊಡ್ತಾರೆ, ಅದು ನೆಗೆಟಿವ್ ಆಗಿ. ಅವರು ಬಂದು ನೋಡ್ಬಿಟ್ಟವ್ರೆ ಗ್ಯಾಪಲ್ಲಿ, ಹೇಳಲ್ಲ ಅಷ್ಟೇ ಸರ್. ಅವ್ರು ನೋಡ್ದಲ್ಲ ಹೆಂಗೆ ಸರ್ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ? ನಿಜ ಸರ್, ಅಷ್ಟೇ. ಹೆಂಗೆ ನಮ್ದು ಅದರಲ್ಲೂ ಕೂಡ 2 ಟಿಕೆಟ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ? ಗ್ಯಾಪಲ್ಲಿ ನೋಡ್ಬಿಟ್ಟವ್ರು ಎಲ್ಲರೂ. ಅದೇನೇ ಇರಲಿ, ಸದ್ಯ ಸುದೀಪ್ ಸೈಲೆಂಟ್ ಆಗಿ ಪೈರಸಿ ಮಾಡೋರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಮುಂದಿನ ವಾರ ನಾನು ಯಾವ ರೀತಿ ಮಾತನಾಡಬೇಕು ಅದೇ ರೀತಿಯಲ್ಲಿ ಉತ್ತರ ಕೊಡ್ತೀನಿ ಎಂದು ಖಾರವಾಗಿ ಕಿಚ್ಚ ಪ್ರತಿಕ್ರಿಯಿಸಿದ್ದಾರೆ. ಪೈರಸಿ ವಿರುದ್ಧ ದಿಟ್ಟ ಹೆಜ್ಜೆ ಇಟ್ಟಿದ್ದು ಬ್ರೇಕ್ ಹಾಕ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH